ನಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ಹ್ರೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಶಟಸ್ಥಲ ಮರ್ಮ. ನಾವು ಉದಿಸಿ ಬಂದದ್ದು ಹೀಗೆ. ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಲ ಲಿಂಗಕ್ಕೆ ಬಂದು, ನಿಷ್ಕಲ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಾಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದ ಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತಿ ವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾ ಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತಮಗೂ ಕೂಡ ಭಕ್ತಿಯ ಶರಣು ಶರಣಾರ್ಥಿ ಬರಿ. ಅಪ್ಪಾಜಿ ಮಾಡ್ರಿ, ಮುಂದುವರಿಸಿ ಅಪ್ಪಾಜಿ. ಮಾಡ್ರೋ ಚಾಲನೆ ಕೊಟ್ರು. ಅಪ್ಪಾಜಿ ತಾವು ಆಮೇಲೆ ಮುಂದುವರಿಸ್ರಿ ಅಪ್ಪಾಜಿ. ಗುರುವಿನ ನೆನಹಿನ ಮೂಲಕ ಚಾಲನೆ ನೀಡಿದ ದ್ರಾಕ್ಷಣಿ ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಸ್ವಾನುಭಾವ ನೆಲೆಯಲ್ಲಿ ಆಗಮಿಸಿದಂತ ಸರ್ವ ಶರಣು ಬಂಧುಗಳಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಅಪ್ಪಾಜಿ ತಾವು ಈ ವಚನ ಹೇಳ್ಬಿಟ್ಟು ಮುಂದುವರಿಸ್ರಿ ಅಪ್ಪಾಜಿ. ಶರಣು ಶರಣಾರ್ಥಿ ಅಪ್ಪಾಜಿ. ಇವತ್ತಿನ ವಚನ ಹೇಳಿ. ಇವತ್ತು ಓಂ ಶ್ರೀ ಗುರು ಬಸವಲಿಂಗ ನಮಃ. ಇಂದಿನ ಸ್ವಾನುಭವ ನೆಲೆ ಸದ್ಭಾವಿಸಲಿರ್ತಕ್ಕಂಥ ಸರ್ವಜನ ಬಂಧುಗಳ ಪಾದಕ್ಕೆ ಶ್ರೀ ಭಕ್ತಿಯ ಶರಣಾರ್ಥಿ ಅರ್ಪಿಸ್ತಾ, ಇಂದು ಸೋಮವಾರ ಡಾಕ್ಟರ್ ದಯಾನಂದ ನೂಲಿಯಪ್ಪ ಅವರಿಂದ ಶಿವ ಕುರಿತಾಗಿ ಅನುಭವ ಇದೆ. 53ನೇ ಭಾಗವನ್ನ ಅಪ್ಪರು ರೆಡಿ ಮಾಡಿದ್ದಾರೆ. ಅಪ್ಪರು ಶರಣು ಶರಣಾರ್ಥಿ ಅಪ್ಪರು ಪ್ರಾರಂಭಿಸಿ ತಾವು. ಶರಣು ಶರಣಾರ್ಥಿಯನ್ನ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾವು ಶರಣರ ಶಿವಯೋಗ ಅಂತ ಒಂದು ಅಭ್ಯಸನವನ್ನ ಮಾಡ್ತಾ ಇದ್ದೀವಿ. ಅದು ಏನಿರಬಹುದು ಅನ್ನೋದಕ್ಕೆ ನಮ್ಮದೇ ಆದ ಕೆಲವೊಂದು ನಮಗೆ ಅನುಕೂಲವಾಗಲೆಂದು ಒಂದು 9 ವಿಕಸನ ಕ್ರಮಗಳನ್ನ ಮಾಡಿಕೊಂಡು, ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ, ವಿಕಸನ ಕ್ರಮ 2ರಲ್ಲಿ ಓಮದ ವಿಸ್ತರಣೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನು ಪಡೆದುಕೊಂಡು, ವಿಕಸನ ಕ್ರಮ 5ರಲ್ಲಿ ಚಕ್ರಲಿಂಗಗಳ ಬಗ್ಗೆ ಏನಿದೆ ಅವು ಯಾವುವು ಅನ್ನೋದನ್ನು ನೋಡ್ಕೊಂಡ್ವಿ. ಹಾಗೇನೆ ವಿಕಸನ ಕ್ರಮ 6ರಲ್ಲಿ 3 ದೀಕ್ಷೆಗಳು ಯಾವುವು, ಇಷ್ಟಲಿಂಗದ ಒಳಗೆ ಏನಿದೆ, ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಪ್ರಾರ್ಥನೆ ಮಾಡಿಕೊಂಡು, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದರೇನು ಮತ್ತು ನಿವೃತ್ತಿ ಮಾರ್ಗ ಅಂದರೇನು ಅಂತ ನೋಡ್ತಾ, ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ ಒಂದು
ಸುದೀರ್ಘವಾದ ಅಭ್ಯಸನವನ್ನ ಈಗ ನಾವು ಮಾಡ್ತಿದ್ದೀವಿ. ಇವತ್ತು ನಾವು ಒಂದು ಹೊಸ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಯಾವ ಸ್ಥಳ ಅದು? ಹೋದ್ ಸರಿ ನಾನು ಹೇಳಿದ್ದೆ. ಇವತ್ತು ಯಾವ ಸ್ಥಳಕ್ಕೆ ನಾವು ಹೋಗೋರಿದ್ದೀವಿ? ಪ್ರಾಣಲಿಂಗಿ ಸ್ಥಳ. ಹಾ, ಪ್ರಾಣಲಿಂಗಿ ಸ್ಥಳ. ಪ್ರಾಣಲಿಂಗಿ ಸ್ಥಳ. ಅದಕ್ಕೆ ಈ ಪ್ರಾಣಲಿಂಗಿ ಸ್ಥಳ ಅನ್ನೋ ಇದಕ್ಕೆ ನಾವು ಹೋಗೋರಿದ್ದೀವಿ. ಪ್ರಾಣಲಿಂಗಿ ಸ್ಥಳ. ಈಗ ಪ್ರಸಾದ ಮಹಾತ್ಮ ಸ್ಥಳವನ್ನೇರಿದ ಪ್ರಸಾದಿಗೆ ಶಿವಲಿಂಗದ ಪವಿತ್ರ ಪ್ರಸಾದ ಸಿದ್ಧಿಸಿದೆ. ಆತನೀಗ ಪ್ರಾಣಲಿಂಗಿಯಾಗಿ ಜಂಗಮಲಿಂಗವನ್ನ ಆರಾಧಿಸ್ತಾನೆ. ಯಾಕಂದ್ರೆ ಇಲ್ಲಿ ಜಂಗಮಲಿಂಗ ಇದೆ, ಅದು ತಮಗೆ ಗೊತ್ತೂ ಕೂಡ. ಭಕ್ತ, ಮಹೇಶ್ವರ ಮತ್ತು ಪ್ರಸಾದಿ ಈ ಮೂವರಲ್ಲಿ ಕರ್ಮವು ಪ್ರಧಾನವಾಗಿದೆ, ಜ್ಞಾನವು ಗೌಣವಾಗಿದೆ. ಆದರೆ ಆ ಪ್ರಸಾದಿಯೇ ಪಕ್ವಗೊಂಡು ಪ್ರಾಣಲಿಂಗ ಸ್ಥಳಾನುಸಾರಿಯಾದಾಗ ಕರ್ಮವು ಗೌಣವಾಗುತ್ತಾ ಬಂದು ಜ್ಞಾನವು ಹೆಚ್ಚುತ್ತಾ ಹೋಗ್ತಾ ಇದೆ. ಶರಣ ಮತ್ತು ಐಕ್ಯರಲ್ಲಿ ಆ ಶಿವಜ್ಞಾನವು ತನ್ನ ಪರಾಕಾಷ್ಠತೆಯನ್ನ, ತನ್ನ ಉತ್ತುಂಗ ಸ್ಥಿತಿಯನ್ನ ತಲುಪ್ತಾ ಇದೆ. ಕೊನೆಗೆ ಅದು ಚಿದ್ಘನ ಶಿವನಲ್ಲಿ ಒಂದಾಗ್ತಾ ಇದೆ. ಶಿವ ಸಮರತಿಯನ್ನು ಪಡೆದುಕೊಡುವ ಈ ಜ್ಞಾನವನ್ನ ಪ್ರಾಣಲಿಂಗ ಸ್ಥಳಿಯು ಸಂಪಾದಿಸಬೇಕಾಗಿದೆ ಬಂಧುಗಳು. ಅದಕ್ಕಾಗಿ ಆತ ಇಲ್ಲಿರುವ ಜಂಗಮಲಿಂಗದ ಪೂಜೆಯನ್ನು ಮಾಡ್ತಾನೆ. ಪ್ರಾಣ 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 ಸರ್ವತತ್ವಮಯ. ಅದು ಶಿವನು ಸರ್ವಜ್ಞಾನಮಯ. ಇವೆರಡರ ಸಾಮರಸ್ಯವೇ ಪ್ರಾಣಲಿಂಗವನ್ನಿಸ್ತಾ ಇದೆ. ಪರಬ್ರಹ್ಮ ಪರವಸ್ತುವೇ ನಮ್ಮ ಇಷ್ಟಲಿಂಗವಾಗಿದೆ. ಹೀಗಾಗಿ ಪ್ರಾಣಲಿಂಗಿ ಈ ಸ್ಥಳದಲ್ಲಿ ಅಂಗಸ್ಥಳಗಳು 5 ಆಗಿವೆ, ಲಿಂಗಸ್ಥಳಗಳು 12 ಆಗಿವೆ. 5 ಅಂಗಸ್ಥಳಗಳನ್ನ ನಾವು ಅಭ್ಯಸನ ಮಾಡೋರಿದ್ದೀವಿ. ಪ್ರಾಣಲಿಂಗಿ ಸ್ಥಳ, ಪ್ರಾಣಲಿಂಗಾರ್ಚನ ಸ್ಥಳ, ಶಿವಯೋಗ ಸಮಾಧಿ ಸ್ಥಳ, ಲಿಂಗ ನಿಜ ಸ್ಥಳ, ಹಾಗೇನೆ ಅಂಗಲಿಂಗ ಸ್ಥಳ. ಮತ್ತೆ ಇಲ್ಲಿ 12 ಲಿಂಗ ಸ್ಥಳಗಳಿವೆ. ಜೀವಾತ್ಮ ಸ್ಥಳ, ಅಂತರಾತ್ಮ ಸ್ಥಳ, ಪರಮಾತ್ಮ ಸ್ಥಳ, ನಿರ್ದೇಹಗಾಮ ಸ್ಥಳ, ನಿರ್ದೇಹಾಗಮ ಸ್ಥಳ, ನಿರ್ಭಾವಾಗಮ ಸ್ಥಳ, ನಷ್ಟಾಗಮ ಸ್ಥಳ, ಆದಿಪ್ರಸಾದ ಸ್ಥಳ, ಅಂತ್ಯಪ್ರಸಾದಿ ಸ್ಥಳ, ಶೈವ್ಯ ಪ್ರಸಾದಿ ಸ್ಥಳ, ದೀಕ್ಷಾ ಪಾದೋದಕ ಸ್ಥಳ, ಶಿಕ್ಷಾ ಪಾದೋದಕ ಸ್ಥಳ ಹಾಗೂ ಜ್ಞಾನ ಪಾದೋದಕ ಸ್ಥಳ. ಅವು ಬಂದಾಗ ಒಂದೊಂದೇ ಒಂದು ಸ್ಥಳಗಳನ್ನ ನಾವು ನೋಡ್ತಾ ಹೋಗೋಣ. ಈ ಪ್ರಾಣಲಿಂಗಿ ಸ್ಥಳದಲ್ಲಿ ಪ್ರೇಮಕ್ಕ ನಮಸ್ಕಾರ. ಪ್ರೇಮಕ್ಕ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಈ ಪ್ರಾಣಲಿಂಗಿ ಸ್ಥಳದ ಒಂದು 24 ಸಕಿಲುಗಳನ್ನ ಯಾರು ಓದ್ತೀರಾ? ಓದಿ ನೋಡೋಣ. ಇಲ್ಲಿ ಲಿಂಗ ಚಕ್ರ ಎಲ್ಲ ಹೇಳಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗ ಜಂಗಮಲಿಂಗ, ಚಕ್ರ ಅನಾಥ ಚಕ್ರ, ಸ್ಥಳ ಪ್ರಾಣಲಿಂಗಿ, ತನು ನಿರ್ಮಲ, ಹಸ್ತ ಸುಮನ, ಮುಖ ತ್ವಕ್ಕು, ಭಕ್ತಿ ಅನುಭವ, ಪದಾರ್ಥ ಸ್ಪರ್ಶ, ಪ್ರಸಾದ ಸುಸ್ಪರ್ಶ, ಅಂಗ ವಾಯು, ಪ್ರಣಾಮ ವಕಾರ, ಆಕೃತಿ ಅರ್ಧಚಂದ್ರಾಕೃತಿ, ನಾದ ಮೇಘ. ಶರಣಾರ್ಥಿಗಳಪ್ಪ. ಈ ಕಡೆದು ಓದಿ ಅಕ್ಕ. ವರ್ಣ ಮಾಂಜಿಷ್ಟ, ಪೂಜಾರಿ ಈಶ್ವರ, ಅಧಿದೇವತೆ ಈಶ್ವರ, ಸಾದಾಖ್ಯ ಅಮೂರ್ತಿ, ಲಕ್ಷಣ ನಿತ್ಯ, ಸನ್ನೆ ಲಿಂಗಕ್ಷೇತ್ರ, ದಿಕ್ಕು ದಕ್ಷಿಣ, ವೇದ ಅಥರ್ವವೇದ, ಆತ್ಮ ನಿರ್ಮಲಾತ್ಮ, ಶಕ್ತಿ ಆದಿ, ಕಲೆ ಶಾಂತಿ. ಶರಣಾರ್ಥಿಗಳು. ಶರಣು ಅಕ್ಕ. ಈ 24 ಸಕಿಲೆಗಳ ವಚನವನ್ನ ನೀವು ನನಗೆ ಹೇಳ್ಬೇಕು ಮುಂದಿನ ಸಾರಿ, ಅಥವಾ ನನ್ನ ಈ ವ್ಯಾಖ್ಯಾನ ಮುಗಿಯೋದ್ರೊಳಗೆ ಹೇಳ್ಬಹುದು ನೀವು ಯಾರು ಈ ವಚನಕಾರ ಯಾರು, ಮತ್ತೆ ವಚನದ ಸಂಖ್ಯೆ ಯಾವುದು, ಸಂಪುಟ ಯಾವುದು. ಈಗಲೇ ಗೊತ್ತಿದ್ರೆ ಈಗಲೇ ಹೇಳಿ, ಇಲ್ಲ ವ್ಯಾಖ್ಯಾನದ ನಡುವೆ ಅಥವಾ ನಂತರ ಕೊನೆಯಲ್ಲಿ ಗೊತ್ತಾದ್ರೂ ನೀವು ನನಗೆ ಹೇಳಬೇಕು. ಅದು ತಮ್ಮ ಹೋಮ್ ವರ್ಕ್. ಅರ್ಥವಾಯ್ತಾ? ಈಗ ಮುಂದೆ ಹೋಗ್ತೀನಿ ನಾನು. ಮೊದಲನೆಯ 59ನೆಯ ಒಂದು ಸ್ಥಳಕ್ಕೆ ನಾವು ಪ್ರಾಣಲಿಂಗಿ ಸ್ಥಳ ಅನ್ನೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವನ್ನ ಇಟ್ಟುಕೊಂಡು ಈ ವ್ಯಾಖ್ಯಾನ ಮಾಲಿಕೆಯನ್ನ ಕೇಳ್ತಾ ಇದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ದಯವಿಟ್ಟು ಮಲಗಿಕೊಂಡ ಸ್ಥಿತಿಯಲ್ಲಿ ಇದನ್ನ ಕೇಳೋಕೆ ಹೋಗ್ಬೇಡಿ. ಯಾಕೆಂದ್ರೆ ನಾವು ಈಗ ಪ್ರಾಣಲಿಂಗಿ ಸ್ಥಳ ಅಂದ್ರೆ ನಿಧಾನವಾಗಿ ಮೇಲೆ ಒಂದೇ ಒಂದು ಸ್ಥಳಕ್ಕೆ ನಾವು ಮೇಲೆ ಏರ್ತಾ ಇದ್ದೀವಿ. ಹೀಗಾಗಿ
ಇದಕ್ಕೆ ತಾವು ಅಪಾರವಾದ ಗೌರವ ಕೊಡಬೇಕಾಗ್ತಾ ಇದೆ. ಪ್ರಾಣಲಿಂಗಿ ಸ್ತರದಲ್ಲಿ ಭಕ್ತ, ಮಹೇಶ, ಪ್ರಸಾದ ಇವು ಕ್ರಿಯಾ ಪ್ರಧಾನವಾದರೆ ಪ್ರಾಣಲಿಂಗಿ, ಶರಣಾಯಿಕ್ಯ ಇವು ಜ್ಞಾನ ಪ್ರಧಾನ ಅಂತ ಆಗ್ಲೇ ತಮಗೆ ಹೇಳಿದೆ. ಪ್ರಾಣಲಿಂಗದ ಅನುಭವ ಉಳ್ಳವನೇ ಪ್ರಾಣಲಿಂಗಿ. ಹೀಗಾಗಿ 24 ಸಖಿಲೆಗಳನ್ನ ತಾವು ಈಗಾಗಲೇ ನೋಡಿದಿರಿ. ಪ್ರಸಾದಿಯ ಒಂದು ಪ್ರಸನ್ನ ಹೃದಯದಲ್ಲಿ ಪರಶಿವ ಪ್ರಜ್ಞೆಯೇ ಅಂತರಂಗದ ಲಿಂಗವೆನಿಸುವುದು, ಅದು ಜ್ಞಾನಮಯವಾಗಿದೆ. ಆ ಪ್ರಾಣದೊಳಗನ ಚಿನ್ನಾದವನ್ನ ಅರಿಯಬೇಕು. ಯಾವುದಿಲ್ಲಿಯ ಪ್ರಣವಾಕಾರ? ಈ ಸ್ಥಳದಲ್ಲಿಯ ಪ್ರಣವಾಕಾರ ಯಾವುದು? ಆ ಚಿನ್ನಾದವನ್ನು ಅರಿಯಬೇಕು. ಶಬ್ದ ಪ್ರಮಾಣಗಮ್ಯ ಪ್ರಾಣಲಿಂಗಿಯಾದರೂ ಶಬ್ದಾರ್ಥ ಮಂತ್ರಾರ್ಥ ಸ್ವರೂಪನೇ ಪ್ರಾಣಲಿಂಗಿ. ಪ್ರಾಣರೂಪಿ ಶಕ್ತಿ, ಲಿಂಗರೂಪಿ ಪರಶಿವ. ದೀಪವು ಪ್ರಭೆಗೆ ಆಧಾರವಾದರೆ ಪ್ರಭೆ ದೀಪದ ಆಶ್ರಿತವಾಗಿರ್ತಾ ಇದೆ. ಆದರೆ ಎರಡು ಅನ್ಯೋನ್ಯ ಅಭಿನ್ಯ. ಪರಮನು ನಾದ ಬಿಂದು ಕಳಾತೀತವಾದರೆ ಪ್ರಾಣ ಶಕ್ತಿಯು ನಾದ ಬಿಂದು ಕಳಾ ರೂಪವಾಗಿದೆ ಅನ್ನೋದು ತಮಗೆ ಗೊತ್ತು. ಹೀಗಾಗಿ ಮೊದಲನೆಯ ವಚನ ಗುರುದೇವರ ವಚನದಿಂದ ಆರಂಭ ಮಾಡೋಣ. ಓದಿ ನೋಡಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಗುರು ತೋರಿದ ಲಿಂಗವು ಮನಸ್ಥಳವಾಗಿರಲು ಪವನ ಭೇದದಿಂದ ಅರಿದೆಹೆನೆಂದಡೆ ಅದೇ ದ್ರೋಹ. ಇಡಾಪಿಂಗಳ ಸುಷುಮ್ನ ನಾಳವಿಡಿದು ಅರಿದಿಹೆನೆಂದರೆ ಕೂಡಲ ಸಂಗಮ ದೇವ ಮೂಗ ಕೊಯ್ಯದೆ ಮಾಬನೆ. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 800. ಶರಣು ಶರಣಾರ್ಥಿ. ಶರಣು ಅಕ್ಕ. ಇಲ್ಲಿ ಗುರುದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಗುರುವು ತೋರಿಸಿದ ಇಷ್ಟಲಿಂಗ, ಹಸ್ತಮಸ್ತಕ ಸಂಯೋಗದಿಂದ ಗುರು ನಮಗೆ ಇಷ್ಟಲಿಂಗವನ್ನ ತೋರಿಸಿದ್ದಾನೆ, ಕೊಟ್ಟಿದ್ದಾನೆ. ಗುರುವು ತೋರಿಸಿದ ಇಷ್ಟಲಿಂಗವು ಮನಸ್ಥಳವಾದ ಪ್ರಾಣಲಿಂಗಿ ಸ್ಥಳದಲ್ಲಿ ನೆಲೆಸಿರಲು ಪವನಭೇದದಿಂದ ಅಂದ್ರೆ ಪ್ರಾಣಾಯಾಮಾದಿಗಳಿಂದ ಅದು ಸಿದ್ಧಿಸಿತು ಅಂದ್ರೆ ತಪ್ಪಾಗ್ತಾ ಇದೆ. ಅದು ಪವನಭೇದದಿಂದ ಆಗಿಲ್ಲ, ನೋಟ ಕೂಟ ಮಾಟದಿಂದ ಆಗ್ತಾ ಇದೆ. ಇಡಾಪಿಂಗಳ ಸುಷುಮ್ನ ನಾಳ ಬಿಡಿದು ಅದನ್ನು ಸಾಧಿಸಿದೆ ಎಂದರೆ ಪರಮಾತ್ಮನು ನಮ್ಮನ್ನು ಶಿಕ್ಷಿಸುವುದೇ ಬಿಡೋದಿಲ್ಲ ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಷ್ಟಲಿಂಗದಿಂದ ಪ್ರಾಣಲಿಂಗ ಸ್ಥಳಿಯಾಗಲು ನೋಟ ಕೂಟ ಮಾಟಗಳು ಉಪಯುಕ್ತವಾಗಿವೆಯೇ ಹೊರತು ಪ್ರಾಣಾಯಾಮಾದಿಗಳೆಲ್ಲ. ಹೀಗಾಗಿ ಇದರ ಬಗ್ಗೆ ಹೆಚ್ಚು ಮೇಲಿನ ಮೇಲೆ ಚರ್ಚೆ ಮಾಡೋದು ಬೇಡ ಅಂತ ನನಗನ್ನಿಸ್ತಾ ಇದೆ. ಸಾಧಕನ ಪ್ರಾಣವು ಹೃದಯಾಂತರ್ಗತ ದೇವ ಮಹಾಜ್ಯೋತಿಯಲ್ಲಿ ಲಯವಾಗಿ ಬಿಟ್ಟಿದೆ. ಅದು ಪ್ರಾಣಲಿಂಗದ ಪೂಜೆ ಆಗ್ತಾ ಇದೆ. ಇಲ್ಲಿ ಪೂಜಕನೇ ಪ್ರಾಣಲಿಂಗಿ. ಅವನ ಮನ ಬುದ್ಧಿ ಎಲ್ಲವೂ ಪ್ರಾಣದೊಂದಿಗೆ ದೇವನಲ್ಲಿ ಬೆರೆತು ಬಿಡ್ತಾ ಇವೆ. ಆಗ ದೊರೆಯುವ ಅನುಭೂತಿಯು ಪರಮ ಮಂಗಲವಾದುದು. ಹೃದಯ ದೇವನೆನಿಸುವ ಪ್ರಾಣಲಿಂಗದ ಪ್ರತೀಕವಾದುದು. ಸಾಧಕನು ಈ ಅನುಭವ ರೂಪ ಪ್ರಾಣಲಿಂಗವನ್ನು ಸದಾ ಧರಿಸುವುದರಿಂದ ಪ್ರಾಣಲಿಂಗಿ ಅಂತ ಅನಿಸ್ಕೊಳ್ತಾ ಇದ್ದಾನೆ. ಹೀಗಾಗಿ ಇಷ್ಟಲಿಂಗವನ್ನ ಕರಹಸ್ತದಲ್ಲಿ ಇಟ್ಕೊಂಡು ಮತ್ತೆ ಪ್ರಾಣಾಯಾಮ ಅದರಿಂದ ನಾನು ಅದನ್ನು ಸಾಧಿಸ್ತಾ ಇದ್ದೀನಿ ಅನ್ನೋದಲ್ಲ. ಕೇವಲ ನೋಟ ಕೂಟ ಮಾಟದಿಂದಲೇ ಇಷ್ಟಲಿಂಗದಿಂದ ನಮ್ಮ ಪಯಣ ಪ್ರಾಣಲಿಂಗದತ್ತ ಸಾಗ್ತಾ ಇದೆ ಅನ್ನೋದನ್ನ ಗುರುದೇವರು ಈ ವಚನದ ಮೂಲಕ ಹೇಳೋದಲ್ಲದೆ ಇನ್ನೊಂದು ಅತ್ಯಂತ ಜನಪ್ರಿಯ ವಚನ ಇದು. ಅದನ್ನು ಓದಿ ಯಾರಾದ್ರೂ. ಬಸವಣ್ಣನವರ ವಚನ, ಜಗದಗಲ ಮುಗಿಲಗಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಸಮಗ್ರ ವಚನ ಸಂಪುಟ 1 ವಚನದ ಸಂಖ್ಯೆ 744. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಮರಕಲಾಕ. ಇಲ್ಲಿ ನೋಡಿ, ಈ ವಚನ ನಮ್ಮ ಧರ್ಮದ ಒಂದು ಎಷ್ಟೊಂದು ಅಂದ್ರೆ ನಾವು ಬೇರೆ ಧರ್ಮದವ್ರಿಗೆ ಹೇಳ್ಬಹುದು, ಇದು ಏನು ನೀವು ಇದು ಕೈಯಲ್ಲಿ ಹಿಡ್ಕೊಂಡು ಏನೋ ನೀವು ಮಾಡ್ತಿರ್ತೀರಲ್ಲ, ಇದು ಏನು ಅಂತ ಕೇಳಿದಾಗ ಈ ವಚನ ಹೇಳ್ಬೇಕು ಅವ್ರಿಗೆ. ವಿಶ್ವವ್ಯಾಪಿಯಾದ ವಿರಾಟ್ ಶಕ್ತಿಯು ಕರಸ್ಥಳಕ್ಕೆ ಬಂದಿರುವ ಇಷ್ಟಲಿಂಗದ ಸ್ವರೂಪದ ಭವ್ಯ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ ಗುರುದೇವರು. ಜಗತ್ಯಾಕೆ ವಿಶ್ವದ ಉದ್ದಗಲಕ್ಕೂ ವ್ಯಾಪಿಸಿದ ಅದು ಜಗದಗಲ, ಜಗತ್ತಿನ ಆಚೆಗಿರುವ ವಿಶ್ವದಾದ್ಯಂತ ಪಸರಿಸಿದ ಮುಗಿಲಗಲ, ಇವೆರಡನ್ನೂ ಮೀರಿ ಅಗಲವಾಗಿ ಹರಡಿದ ಮಿಗೆಯಗಲ. ಈ ಪರವಸ್ತುವಿನ ಹರಿವು ಅಸಾಮಾನ್ಯವಾಗಿದೆ. ಪರಮಾತ್ಮನ ಶ್ರೀಚರಣಗಳು ಪಾತಾಳದಿಂದಲೂ ಕೆಳಗಿವೆ. ಆತನ ಶ್ರೀಮುಕುಟ ಬ್ರಹ್ಮಾಂಡದಿಂದಲೂ ಆಚೆ ಇದೆ.
ಅತ್ತತ್ತ ಎನ್ನುವ ಶಬ್ದಕ್ಕೆ ಅಪರಿಮಿತ ಒಂದು ವ್ಯಾಪ್ತಿ ಇದೆ. ಅಪ್ರಮಾಣ ಅಂದ್ರೆ ಅಳತೆಗೆ ಸಿಕ್ಕದ, ಅದನ್ನ ಅಳಿಯೋಕ್ ಬರುತ್ತಾ? ಬರೋಲ್ಲ. ಅಗಮ್ಯ ಅಂದ್ರೆ ತರ್ಕಕ್ಕೆ ನಿಲುಕದ. ಅಗೋಚರ ಅಂದ್ರೆ ಇಂದ್ರಿಯಗಳಿಗೆ ಕಾಣಿಸಿದ. ಅಪ್ರತಿಮ ಅಂದ್ರೆ ಏಕಮೇವ ಅದ್ವಿತೀಯನಾದ ಎಂಬ ಈ ಎಲ್ಲಾ ವಿಶೇಷಣಗಳು ಇಷ್ಟಲಿಂಗದ ನಿಜ ರೂಪದ ದರ್ಶನವನ್ನ ನಮಗೆ ಮಾಡಿಸಿಕೊಡ್ತಾ ಇವೆ. ಅರ್ಥ ಮಾಡಿಕೊಳ್ಳಬೇಕು. ಇಷ್ಟಲಿಂಗ ಅಂದ ತಕ್ಷಣ ಅದರ ವ್ಯಾಪ್ತಿಯನ್ನ ನೋಡಿ, ಅದರ ವರ್ಣನೆಯನ್ನ ನೋಡಿ, ಅದರ ಪರಿಚಯವನ್ನ ಈ ವಚನದ ಮೂಲಕ ನಾವು ಮಾಡಿಕೊಳ್ಬೇಕು. ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಎಂಬ ನುಡಿ ಇಲ್ಲಿ ರೋಮಾಂಚನ ಮಿಂಚಿನಂತೆ ಹೊಳೆದು ವಿರಾಟ ರೂಪವನ್ನ, 4ನೆಯ ಸಾಲು ಲಿಂಗಾನುಭೂತಿಯನ್ನ, ಕೊನೆಯ ಸಾಲು ಇಷ್ಟಲಿಂಗದ ಉಪಾಸನೆಗಾಗಿ ಸಾಧನೆಗಾಗಿ ಪರವಸ್ತುವಿನ ಸಾಧನಾ ಸ್ವರೂಪವನ್ನ ನಿರ್ದೇಶಿಸ್ತಾ ಇದೆ. ಒಟ್ಟಿನಲ್ಲಿ ಈ ಅನುಪಮ ವಚನ ಪರಿಭಾವಿಸಿದಷ್ಟು ಶಿವಯೋಗದ ಜ್ಞಾನವನ್ನು ಪಸರಿಸುವ ಅನುಭವವನ್ನು ಅನುರಣನಗೊಳಿಸುವ ಕಲಾಕೃತಿಯಾಗಿ ಕಂಗೊಳಿಸ್ತಾ ಇದೆ. ಆ ವಿಶ್ವವ್ಯಾಪಿ ಪರಮಾತ್ಮ ಪರವಸ್ತು ಎಲ್ಲರಿಗೂ ಕಾಣಿಸನು ಆತ ಅಗೋಚರ. ಈ ವಚನದಲ್ಲಿಯೇ ಹೇಳ್ತಾ ಇದ್ದಾರೆ. ಪರಿಶುದ್ಧವಾದ ಒಳಗಣ್ಣು ಪಡೆದ ಶಿವಯೋಗಿಗಳು ಮಾತ್ರ ಆ ಶಿವಜ್ಯೋತಿಯನ್ನ ಕಾಣಬಲ್ಲರು. ಅರಿಷಡ್ವರ್ಗಗಳ ಭ್ರಾಂತಿಯಲ್ಲಿ ಮುಳುಗಿದ ಅಜ್ಞಾನಿಗಳಿಗೆ ಆ ಶಿವಪ್ರಭೆ ಕಾಣಿಸದು. ಹೀಗಾಗಿ ನನ್ನ ಕರಸ್ಥಲದಲ್ಲಿರುವ ಈ ಇಷ್ಟಲಿಂಗ ಅಂದ್ರೆ ಏನು? ಅದರ ವೈಶಾಲ್ಯತೆ ಏನು? ಅದರ ವ್ಯಾಪ್ತಿ ಏನು? ಏನಿದು? ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಆ ವಿರಾಟ್ ಶಕ್ತಿ, ವಿಶ್ವವ್ಯಾಪಿಯಾದ ಶಕ್ತಿ ನನ್ನ ಕರಸ್ಥಲಕ್ಕೆ ಬಂತಲ್ಲ, ಅದರಿಂದ ನನ್ನ ಶಿವಯೋಗ ಸಾಧಿಸಬೇಕಾಗಿದೆ. ಅದರ ವ್ಯಾಪ್ತಿಯನ್ನು ಗಮನಿಸಬೇಕು. ಸುಮ್ಮನೆ ಅದೊಂದು ಗೋಲಾಕಾರದ ಕಪ್ಪು ವರ್ಣದ ಒಂದು ವಸ್ತು ಅಲ್ಲ. ಹೀಗಾಗಿ ಈ ಗುರುದೇವರ ವಚನವನ್ನ ಯಾವಾಗಲೂ ಮನನ ಮಾಡಿಕೊಂಡು ನನ್ನ ಇರುವ ಆ ಇಷ್ಟಲಿಂಗ ಅಂದ್ರೆ ಏನು? ಅದು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಲಗಲ. ಅದನ್ನ ವ್ಯಾಪ್ತಿ ನೋಡಿ. ಅದು ಅಗಮ್ಯವಾಗಿದೆ, ಅಗೋಚರವಾಗಿದೆ, ಅಪ್ರತಿಮ ಲಿಂಗವಾಗಿದೆ. ಅದು ಅಪ್ರತಿಮ ಲಿಂಗವಾಗಿದೆ ಅನ್ನೋದನ್ನ ಗುರುದೇವರ ವಾಣಿ ಹೇಳ್ತಾ ಇರುವಾಗ ತಾವು ಗಮನಿಸಬೇಕು. ಹೀಗಾಗಿ ಈ ಒಂದು ಪ್ರಾಣಲಿಂಗಿ ಸ್ಥಳದಲ್ಲಿ ಇಷ್ಟಲಿಂಗ ಹೇಗೆ ಪ್ರಾಣಲಿಂಗ ಆಗುತ್ತಾ ಇದೆ ಅಂದ್ರೆ ಈ ಒಂದು ಎಲ್ಲ ಸರ್ವ ಗುಣಗಳು ಆ ಇಷ್ಟಲಿಂಗದಲ್ಲಿ ಇರೋದ್ರಿಂದ ನನ್ನಲ್ಲಿ ಅದು ಪ್ರಾಣಲಿಂಗಿ ಆಗ್ತಾ ಇದೆ ಅನ್ನೋದು ಈ ವಚನ ಹೇಳ್ತಾ ಇದೆ. ಮುಂದೆ ಇನ್ನೊಂದು ವಚನ ಗುರುದೇವರದು ಓದಿ ನೋಡೋಣ ಯಾರಾದ್ರೂ. ಅಹಂಕಾರ ಮನದಲ್ಲಿ ಲಿಂಗ ತಾನೆಲ್ಲಿ ಮಳೆ ಇಟ್ಕತ್ತು ಹಂಗ ಕೂತಿನ ಅಹಂಕಾರಕ್ಕೆ ಎಡೆಗೊಡದೆ ಲಿಂಗ ತನುವಾಗಿರಬೇಕು. ಅಹಂಕಾರ ರಹಿತವಾದಲ್ಲಿ ಸನ್ನಹಿತ ಕಾಣ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1 ವಚನದ ಸಂಖ್ಯೆ 802. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ. ಇಲ್ಲಿ ಅಹಂಕಾರದ ಬಗ್ಗೆ ಒಂದು ಶಬ್ದ ಬರ್ತಾ ಇದೆ. ಅಹಂಕಾರದಲ್ಲಿ 2 ವಿಧ ಇರ್ತಾ ಇವೆ. ಒಂದು ಆಂತರಿಕ ಅಹಂಕಾರ, ಅಲ್ಲಿ ನಾನು ಜೀವ, ಕರ್ತ, ಭೋಕ್ತ ಇದೆಲ್ಲ, ಅದು ಒಂದು ಪಾರಮಾರ್ಥಿಕ ಚಿಂತನೆ ಆಯ್ತು. ಇನ್ನೊಂದು ಬಾಹ್ಯ ಅಹಂಕಾರ ಇದೆ, ಎಲ್ಲರಲ್ಲೂ ಇದೆ. ಅದು ನಾನು ಸಿರಿವಂತ, ನಾನು ಅಪಾರ ಸಂಪತ್ತನ್ನ ಗಳಿಸಿದ್ದೀನಿ, ನಾನು ಶ್ರೇಷ್ಠ ಕುಲದವನು, ಇಂಥದೆಲ್ಲ ಏನೇನೋ ಹುಚ್ಚುಚ್ಚಾರ ಅಹಂಕಾರನು ಇದಿರ್ತದೆ. ಅದಕ್ಕೆ ಬಾಹ್ಯ ಅಹಂಕಾರ ಅಂತ ಅಂತೀವಿ ನಾವು. ಈ 2 ಅಹಂಕಾರಗಳು ಮರೆಯಾದಾಗ ಮನಸ್ಸು ಶುದ್ಧವಾಗ್ತಾ ಇದೆ. ಅಹಂಕಾರವೇ ಮನಸ್ಸನ್ನು ತುಂಬಿದಾಗ ಅಲ್ಲಿ ಲಿಂಗಕ್ಕೆ ಎಡೆ ಇಲ್ಲ. ಅಹಂಕಾರ ಮನವ ನಿಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುವುದೋ ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಅಹಂಕಾರಕ್ಕೆ ಎಡೆಗೊಡದೆ ಜೀವಭಾವ ಒಳಿದು ಲಿಂಗತನುವಾಗಬೇಕು. ನಾನು ಯಾಕೆ ಎದೆ ಮೇಲೆ ಇಷ್ಟಲಿಂಗ ಇದೆಯೋ ಇಲ್ವೋ ಅಂತ ಯಾಕೆ ಕೇಳ್ತೀನಿ? ಅದು ಇಲ್ಲದೆ ಬರಬೇಡಿ ಶಿವಯೋಗ ಕೇಳೋಕೆ. ಫಾರ್ ದ್ಯಾಟ್ ಮ್ಯಾಟರ್ ಸ್ವಾನುಭವದ ಯಾವ ವರ್ಗಕ್ಕೂ ನೀವು ಎದೆ ಮೇಲೆ ಲಿಂಗ ಇಲ್ಲದೆ ಬರಲೇಬೇಡಿ. ಏಕೆಂದ್ರೆ ಲಿಂಗತನು ಆಗ್ಬೇಕಾಗಲ್ಲ. ಲಿಂಗತನು ಇದ್ದವರು ಇಲ್ಲಿ ಬರ್ಬೇಕು. ಲಿಂಗತನು ಅಂದ್ರೆ ಏನು? ನನ್ನ ಎದೆ ಮೇಲೆ ಲಿಂಗ ಇರಲೇಬೇಕು. ಅಹಂಕಾರ ಅಳಿದ ತಕ್ಷಣ ಆ ಶುದ್ಧ ಮನಸ್ಸೇ ಲಿಂಗತನು ಆಗ್ತಾ ಇದೆ. ಆ ಶುದ್ಧ ಮನಸ್ಸಿನಲ್ಲಿ ಪ್ರಾಣಲಿಂಗವಾಗಿ ಪರಮಾತ್ಮನು ಅಥವಾ ಪರವಸ್ತು ಸನ್ನಿಹಿತನಾಗ್ತಾ ಇದ್ದಾನೆ. ಆ ಪರವಸ್ತುವಿನ ಅಸ್ತಿತ್ವ ಅನುಭವಕ್ಕೆ ಬರೋದಿದೆ. ಅಹಂಕಾರ ಅಳಿದಾಗ ಮನದಲ್ಲಿ ಲಿಂಗದ ನೆನಹು ಅಳವಟ್ಟಾಗ ಅಂತರ್ಜ್ಯೋತಿ ತಾನಾಗಿ ಸ್ಫುರಿಸ್ತಾ ಇದೆ. ಹೀಗಾಗಿ ಅಹಂಕಾರ ರಹಿತವಾಗ್ಬೇಕಲ್ಲ. ಹೀಗೆ ಹೇಳೋದ್ರಿಂದ ಅದಾಗೋಲ್ಲ.
ಅಷ್ಟೊಂದು ಸುಲಭ ಅಲ್ಲ ಅದು. ಈ ಶಿವಯೋಗದಲ್ಲಿ ಅಹಂಕಾರವನ್ನು ಅಳಿಯೋದಂದ್ರೆ ಏನು? ಅದು ಹೇಳ್ತೀವಿ, ಹೌದು ನನಗೆ ಅಹಂಕಾರವಿಲ್ಲ ಅಂತ. ಇಲ್ಲ, ತಕ್ಷಣ ಅದು ಪ್ರಕಟವಾಗ್ತಾ ಇರುತ್ತೆ ನಿತ್ಯ ಜೀವನದಲ್ಲಿ. ನೋಡಿ, ನಮ್ಗೆ ಯಾರಾದ್ರೂ ಏನು ಅಂದ ತಕ್ಷಣ ನನ್ನ ಅಹಂಕಾರ, ಯಾರು ಏನು ಅಂದ ತಕ್ಷಣ ನನ್ನ ಅಹಂಕಾರ ಪುಟಿದೆ ಹೇಳ್ತಾ ಇದೆ. ಮಾತಿನಲ್ಲಿ ಇರಬಹುದು, ನನ್ನ ನಡೆಯಲ್ಲಿರಬಹುದು, ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಇರಬಹುದು. ಅದನ್ನ ನಾವು ಅಹಂಕಾರವನ್ನ ನಷ್ಟ ಮಾಡಿಕೊಂಡು ಮನ ಶುದ್ಧ ಮನಸ್ಸನ್ನ ಮಾಡಿಕೊಂಡಾಗ ಮಾತ್ರ ಇಷ್ಟಲಿಂಗ ಪ್ರಾಣಲಿಂಗವಾಗೋದಿದೆ. ಅಹಂಕಾರವನ್ನ ಇಟ್ಕೊಂಡು ಇಷ್ಟಲಿಂಗ ಪ್ರಾಣಲಿಂಗವಾಗ್ತಾ ಇದೆ ಅಂದ್ರೆ ತಪ್ಪಾಗುತ್ತದೆ ಅಂತ ಈ ವಚನ ಹೇಳ್ತಾ ಇದೆ. ಹೀಗಾಗಿ ಇಷ್ಟಲಿಂಗದಿಂದ ಪ್ರಾಣಲಿಂಗದತ್ತ ಒಂದು ಏನು ಇದು ಪಯಣ ಇದೆಯಲ್ಲ, ಒಂದು ಏಕಾಂತದಲ್ಲಿ ಕುಳಿತು ಒಳಶೋಧಕ್ಕೆ ತೊಡಗಿದರೆ ಆಂತರಿಕ ವಸ್ತುಗಳನ್ನು ನಾವು ಕಾಣಬಲ್ಲೆವು. ಹೇಗೆ? ಈಗ ನೋಡಿ, ನಮ್ಮ ಅಂತರಾಳದ ಮನ ಬುದ್ಧಿಗಳನ್ನ, ಅವುಗಳ ಕ್ರಿಯೆಗಳನ್ನ ಎದುರಿಟ್ಟು ನೋಡಬಹುದು. ಮತ್ತಷ್ಟು ಒಳಸರಿದು ಪರೀಕ್ಷಿಸಿದರೆ ಮನ ಬುದ್ಧಿಗಳ ಆಚೆ ಇರುವ ಒಂದು ಪ್ರಭೆ ತೋರು ಬರೋದಿದೆ. ಆ ಪ್ರಭೆಯ ಮೂಲವನ್ನ ಸುತ್ತು ಹೋದ್ರೆ ಅಂತಸ್ಥಿತ ಚಿಲ್ಲಿಂಗವು ಸ್ಫುರಿಸೋದು. ಆ ಚಿಲ್ಲಿಂಗವೇ ಅಂತರ್ಲಿಂಗ ಅಥವಾ ಪರಲಿಂಗ. ಅದು ಜ್ಯೋತಿ ರೂಪವಾಗಿದೆ, ಶಿವಾತ್ಮಕವಾಗಿದೆ. ಅಂಥ ಲಿಂಗವನ್ನು ಯಾರು ಅರ್ಚಿಸ್ತಾರೋ ಅವನು ಪ್ರಾಣಲಿಂಗಿ ಅಂತ ಅನಿಸ್ಕೊಳ್ತಾ ಇದ್ದಾನೆ. ಆ ಲಿಂಗದ ಅರಿವಿಲ್ಲದೆ ಬರೀ ಬಾಹ್ಯ ಲಿಂಗದಲ್ಲಿ ಆಸಕ್ತಿ ತಾಳಬಾರದು. ಸಾಧಕನಿಗೆ ಮೊದಲು ಬಾಹ್ಯಲಿಂಗದ ಆಸರೆ ಬೇಕು. ಆ ಬಾಹ್ಯಲಿಂಗ ಅಂದ್ರೆ ಯಾವುದು? ನಮ್ಮ ಇಷ್ಟಲಿಂಗ. ಒಂದು ತಿಳ್ಕೋಬೇಕು ಎಲ್ರು ಇಲ್ಲಿ, ಬಾಹ್ಯಲಿಂಗ ಅಥವಾ ಇಷ್ಟಲಿಂಗದ ಹಿರಿಮೆ ಏನು ಸಣ್ಣದಲ್ಲ. ಅದು ಅಂತರ್ಲಿಂಗದ ಪ್ರತೀಕವೇ ಆಗಿದೆ. ಆದರೆ ಈ ಜ್ಞಾನ ಮಾತ್ರ ಪೂಜಕನಿಗಿರಬೇಕು. ಪೂಜಕನು ಆ ಇಷ್ಟಲಿಂಗವನ್ನ ಭಕ್ತಿಯಿಂದ ಅರ್ಚಿಸಬೇಕು. ಅದು ಪ್ರಾಣಲಿಂಗದ ವ್ಯಕ್ತ ರೂಹೆಂದೇ, ಅದರ ಆತ್ಮವೆಂದೇ ಪೂಜಿಸಬೇಕು. ಆಗ ಮಾತ್ರ ಅಚಿಂತ್ಯವಾದ ಒಂದು ಶಿವಾನಂದ ನಮ್ಮಲ್ಲಿ ಪ್ರಕಟವಾಗ್ತಾ ಇದೆ. ಎಲ್ಲಿದೆ ಇದು ಪ್ರಾಣಲಿಂಗ? ಸಾಧಕನ ಹೃದಯದಲ್ಲಿ ಪ್ರಾಣಲಿಂಗವಿದೆ. ಆ ಗುರುವಿನ ಸಹಾಯದಿಂದ ವ್ಯಕ್ತರೂಪ ತಾಳಿ ಬಾಹ್ಯ ಇಷ್ಟಲಿಂಗವಾದಾಗ ಸಾಧಕನಿಗೆ ಅಮಿತ ಆನಂದವಾಗ್ತಾ ಇದೆ. ಅವನು ಆ ಇಷ್ಟಲಿಂಗದ ಸಹಾಯದಿಂದ ಅಂತರಕ್ಕೆ ಇಳಿಯಬೇಕು. ಅದೇ ನಾವು ದಿನನಿತ್ಯ ಈಗ ಇಷ್ಟಲಿಂಗ ಪೂಜೆಯಲ್ಲಿ ಅದನ್ನ ಮಾಡ್ತಾ ಇದ್ದೀವಿ. ಬಾಹ್ಯ ಭಾವವು ಕರಗಿ ಅಂತರ್ಭಾವ ಉದಯಿಸಬೇಕು. ಆಗ ಇಷ್ಟಲಿಂಗದ ಮೂಲ ರೂಹಾದ ತನ್ನಾತ್ಮಲಿಂಗ ಪ್ರಜ್ವಲಿಸ್ತಾ ಇದೆ. ಅದರ ಭಾವನೆಯಲ್ಲೇ ಮುಳುಗಿದರೆ ಅದೇ ಸಮಾಧಿ. ಆಗ ಎಂಥ ಆನಂದ! ಪ್ರಾಣಲಿಂಗಿಯು ನಿತ್ಯ ಆ ಶಿವಾನಂದವನ್ನ ಅನುಭವಿಸಬೇಕು. ಪ್ರಾಣಲಿಂಗವನ್ನ ಇಷ್ಟಲಿಂಗವಾಗಿಸೋದು, ಆ ಇಷ್ಟಲಿಂಗದ ಸಹಾಯದಿಂದ ತನ್ನಾತ್ಮವೇ ಆದ ಪ್ರಾಣಲಿಂಗದ ಆನಂದದಲ್ಲಿ ಬೆರೆಯುವುದು ಒಂದು ಶಿವಕಲೆಯಾಗಿದೆ. ಹೇಗೆ ಒಬ್ಬ ಗಾಯಕನು ತನ್ನ ಅಂತರಂಗದಲ್ಲಿರುವ ಗಾನಲಹರಿಗಳನ್ನ ಹೊರಗೆ ಹಾಕ್ತಾನೆ ನೋಡಿ. ಎಷ್ಟೊಂದು ಗಾಯನದಲ್ಲಿ ತಲ್ಲೀನನಾಗಿ ರಾಗ ವಿನ್ಯಾಸ ಮಾಡ್ತಾ ಅದನ್ನ ವಿಸ್ತರಿಸುತ್ತಾ ಹೋಗ್ತಾನೆ. ಬಾಹ್ಯ ಪರಿಸರದಲ್ಲಿ ಹರಿದು ಹೋಗುವ ಆ ನಿನಾದ ಲಹರಿಗಳನ್ನೇ ಕೇಳಿ ಅವುಗಳ ಪ್ರಭಾವದಲ್ಲಿ ಮೈಮರೆತು ಅಂತರಕ್ಕಿಳಿತಾನೆ ಆ ಗಾಯಕ. ತನ್ನಲ್ಲಿ ಹುದುಗಿರುವ ಅಂತರಗಾನ ಸಾಮ್ರಾಜ್ಯದಲ್ಲಿ ಆನಂದ ವಿಹಾರಿಯಾಗಿ ಆ ಗಾಯನವನ್ನ ಪ್ರಸ್ತುತ ಮಾಡ್ತಾನೆ ಪ್ರೇಕ್ಷಕರಿಗೆ. ಅದೇ ನಿಜವಾದ ಗಾಯನ ಕಲೆ. ಪ್ರಾಣಲಿಂಗಾರ್ಚನೆಯು ಹಾಗೇ ಇದೆ. ಒಳಗಿನ ಜ್ಯೋತಿಯನ್ನ ಮೂರ್ತಿಗೊಳಿಸಿ ಅರ್ಚಿಸಬೇಕು. ಆ ಅರ್ಚನೆಯ ಆನಂದದಲ್ಲಿ ಮೈಮರೆತು ಅಂತರಕ್ಕಿಳಿಯಬೇಕು. ಅಲ್ಲಿ ಮಹಾದೀಪ್ತಿಯಾಗಿ ಮಿರುಗುವ ಚಿಲ್ಲಿಂಗವ ಅಥವಾ ಪ್ರಾಣಲಿಂಗವ ಕಂಡು ಸಾಕ್ಷಾತ್ಕಾರ ಭಾವದಲ್ಲಿರ್ಬೇಕಾಗ್ತಾ ಇದೆ. ಅದು ಪ್ರಾಣಲಿಂಗಿಯ ಪವಿತ್ರ ಸಾಧನೆಯಾಗಿದೆ. ಈ ಸಾಧನೆಯನ್ನ ಎಲ್ರೂ ಅರಿಯಲೇಬೇಕು. ಈ ಪ್ರಾಣಲಿಂಗದ ಜ್ಞಾನವಿಲ್ಲದವರ ತನುವೇನೋ ಇಷ್ಟಲಿಂಗ ಸಂಗಿಯಾದರೂ ಅವರ ಮನಸ್ಸು ಅತ್ತ ಇತ್ತ ಚಾಂಚಲ್ಯದಿಂದ ಹರಿದಾಡ್ತಾ ಇದೆ. ಮನವಿಲ್ಲದ ಈ ಪೂಜೆಯಿಂದೇನು ಲಾಭ? ಅದನ್ನೇ ಚೆನ್ನಬಸವಣ್ಣನವರು ತಮ್ಮ ವಚನದಲ್ಲಿ ಪ್ರಸ್ತುತ ಮಾಡ್ತಾ ಇದ್ದಾರೆ. ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತನು ಮುಟ್ಟಿ ಮನ ಮುಟ್ಟದೆ ದೂರವಾದರಯ್ಯ ಬೆಲವೆಣ್ಣಿನಂತೆ. ಸೂಳೆ ತನು ಮುಟ್ಟಿ ಅಪ್ಪುವಳಲ್ಲದೆ ಮನ ಮುಟ್ಟಿ ಅಪ್ಪಳಾಗಿ ಆಚಾರವರಿಯದ ಅರೆಮರುಳುಗಳು ಶಿವಸುಖವನೆತ್ತಬಲ್ಲರು ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 339. ಶರಣು ಶರಣಾರ್ಥಿಗಳು. ಶರಣು ಶಾಂತಲಾಕ. ಚೆನ್ನಬಸವಣ್ಣನವರು ನೋಡಿ, ಅವರ ಮಾತುಗಳು ಇಲ್ಲಿ ಸ್ವಲ್ಪ ನಿಷ್ಠುರವಾಗಿ ಬರ್ತಾ ಇವೆ. ಇರ್ಲಿ, ಅದು ನಮ್ಮನ್ನ ಸುಧಾರಿಸಲಿಕ್ಕೆ ಇಂಥ ವಚನಗಳು ಬರ್ತಾ ಇವೆ. ಈಗ ಒಬ್ಬ ವೇಶ್ಯೆ ಹತ್ರ ಒಬ್ಬ ಪುರುಷ ಹೋಗ್ತಾನೆ. ಅಲ್ಲಿ ಅವಳು ಒಂದು ಬೆಲೆವನ್ನು, ಸಿ ಹ್ಯಾಸ್ ಫಿಕ್ಸ್ಡ್ ಹರ್ ರೇಟ್.
ಅವಳು ದುಡ್ಡಿಗೋಸ್ಕರ, ಹಣಗೋಸ್ಕರ, ಅವನು ಕೊಡೋ ಕಾಣಿಕೆಗೋಸ್ಕರ ಮಾಡ್ತಾ ಇದ್ದಾಳೆ ದೇಹ ವ್ಯಾಪಾರ. ಅವಳೇನು ಇವನನ್ನ ಮನಮುಟ್ಟಿ ಪ್ರೇಮಿಸ್ತಾಳೇನು? ಇಲ್ಲ. ತನುಮುಟ್ಟಿ ಮನಮುಟ್ಟದೆ ದೂರವಾದರೆಯ ಬೆಲೆ ವೆಣ್ಣಿನಂತೆ. ಅಲ್ಲಿ ಅವಳ ಅಪ್ಪುಗಿಯಲ್ಲಿ ಮನಕ್ಕೆ ಆಪ್ತವಾಗೋದೇನಿರೋದಿಲ್ಲ. ಅವಳೇ ನೀವನ್ ಪ್ರೀತಿಸ್ತಾ ಇದ್ದಾಳ, ಪ್ರೇಮ ಮಾಡ್ತಾ ಇದ್ದಾಳ? ಇಲ್ಲ. ಇವು ಗ್ರಾಹಕ ಹೋದ್ಮೇಲೆ ಮತ್ತೊಬ್ಬ ಗ್ರಾಹಕ ಬರ್ತಾನೆ. ಹೀಗಾಗಿ ನಿಜಾಚರಣೆ ಅಂತ ಏನೈತಾರೆ ಇದೆಯಲ್ಲ, ಅರಿಯದ ಅರೆಜ್ಞಾನಿಗಳು ಶಿವಸುಖವನ್ನ ಹೇಗೆ ಬಲ್ಲರು ಅಂತ ಚೆನ್ನಬಸವಣ್ಣವ್ರು ಕೇಳ್ತಾ ಇದ್ದಾರೆ. ಪ್ರಾಣಲಿಂಗವನ್ನ ಅರಿತು ಪೂಜಿಸದೆ ಬರೀ ತನುಮುಟ್ಟಿ ಪೂಜಿಸುವ ಸಾಧಕರೆಲ್ಲ ಮನ ಕೊಡದ ವೇಶ್ಯೆಯಂತೆ ಆಪ್ತರಾದರು ಅಂತ ಹೇಳ್ತಿದ್ದಾರೆ. ಆಚಾರವರಿಯದ ಅರೆಮರಳುಗಳು ಶಿವಸುಖವನ್ನೆತ್ತ ಬಲ್ಲರು ಅಂದ್ರೆ ಏನಂದ್ರೆ, ಇಷ್ಟಲಿಂಗದಿಂದ ನಾನು ಮುಂದೆ ಪಯಣ ಮಾಡಬೇಕಾಗಿದೆ ಪ್ರಾಣಲಿಂಗದತ್ತ. ಅದೇ ಆಚಾರ ವಿಚಾರ ನನಗೆ ಗೊತ್ತಿಲ್ದಿದ್ರೆ ಶಿವಸುಖ ಅನ್ನೋದು ಹೇಗೆ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಒಂದು ಪಾತ್ರೆ ಇದೆ ಅಂತ ಇಟ್ಕೊಳ್ಳಿ. ಹೊರಗೆ ಎಷ್ಟೇ ಶುಭ್ರವಾಗಿದ್ರೆ ಏನ್ ಪ್ರಯೋಜನ? ಒಳಗೆ ಶುದ್ಧವಾಗದಿದ್ರೆ ಅದನ್ನ ಮುಟ್ಲಾಗದು, ಅದ್ರಲ್ಲಿ ಅಡಿಗೆ ಮಾಡೋಕ್ಕಾಗುತ್ತಾ? ಅತ್ಯಂತ ಶುಚಿಯಾಗಿದೆ, ಹೊರಗೆ ತುಂಬಾ ಶುಭ್ರವಾಗಿದೆ ಅಂತ ಇಟ್ಕೊಂಡು ಒಳಗಡೆ ಅತ್ಯಂತ ಗಲೀಜಾಗಿರುವ ಪಾತ್ರೆಯಲ್ಲಿ ನಾವು ಅಡಿಗೆ ಮಾಡಬಹುದಾ? ಇಲ್ಲ. ಒಳಗೇನೆ ನಾವು ಹೆಚ್ಚು ಸ್ವಚ್ಛ ಮಾಡಬೇಕು ಅದನ್ನು. ತನು ಮುಟ್ಟಿ ಎಷ್ಟು ಪೂಜಿಸಿದರೇನು? ದಿನನಿತ್ಯ ಇಷ್ಟಲಿಂಗವನ್ನ ಕರಸ್ಥಲದಲ್ಲಿ ಇಟ್ಟುಕೊಂಡು ಸುಮ್ಮನೆ ಆಂತರಿಕವಾಗಿ ನಾನು ಮಾಡ್ತಾ ಹೋದೆ, ಅದು ಅಂತರಕ್ಕೆ ಇಳಿಯಲೇ ಇಲ್ಲ. ಮತ್ತೆ ಪ್ರಾಣಲಿಂಗ ಎಲ್ಲಿಂದ ಬರೋದು ಹೇಳಿ? ಮನಶುದ್ಧವಾಗುವವರೆಗೆ ಪರಮಾತ್ಮನು ನಮ್ಮನ್ನು ಅಪ್ಪಲಾರನು, ಶಿವನೊಲಿಮೆಯಲ್ಲಿ ನಿಲ್ಲಿಸದು. ಹೀಗಾಗಿ ನಮ್ಮ ಪಯಣ ಏನಿದೆ? ಪ್ರಾಣಲಿಂಗದತ್ತ ಇದೆ ಈಗ. ಹೀಗಾಗಿ ನಾವು ಏನ್ ಮಾಡ್ಬೇಕು? ಮನಸ್ಸು 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 ಇಷ್ಟಲಿಂಗ ಪೂಜೆಯಲ್ಲಿ ಏಕಾಗ್ರತೆಯಿಂದ ಆ ಇಷ್ಟಲಿಂಗವನ್ನ ನಾನು ನೋಡ್ಬೇಕು. ಆ ಇಷ್ಟಲಿಂಗಕ್ಕೆ ನಾನು ಬೇಡಬೇಕು ಏನು? ನಿನ್ನ ಮುಂದಿನ ರೂಪ ಪ್ರಾಣಲಿಂಗವಿದೆ, ಅದು ನನ್ನ ಒಳಗೆ ಇದೆ, ನನ್ನ ತನುವಿನಲ್ಲಿದೆ, ಅದರ ದರ್ಶನವನ್ನ ನೀನು ಮಾಡಿಕೊಡುವಂತ. ಇಷ್ಟಲಿಂಗದಿಂದಲೇ ನಾನು ಅಲ್ಲಿ ಒಳಗೆ ಹೋಗೋದಿದೆ ಇವಾಗ, ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಈ ವಚನಗಳು ಏಕೆ ಅವು ಇದೆ ಅಂದ್ರೆ ಇವು ನಮ್ಮನ್ನ ಎಚ್ಚರಿಸಲಿ ಇವೆ. ಹೀಗೆ ಬರ್ತಾ ಇವೆ. ಆಚಾರ ಬರೆಯದಾರೆ ಮರಳುಗಳು, ಆಚಾರವನ್ನ ಅರಿಯಬೇಕು. ಅಲ್ಲಮ ಪ್ರಭದೇವರು ಒಂದು ವಚನ ಹೇಳ್ತಾ ಇದ್ದಾರೆ, ಓದಿ ಯಾರಾದ್ರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಪ್ರಾಣಲಿಂಗ ಪರಾಪರವೆಂದರಿದು ಅಣುರೇಣು ತೃಣಕಾಷ್ಟದಲ್ಲಿ ಕೂಡಿ ಪರಿಪೂರ್ಣ ಶಿವನೆಂದರಿದು ಇಂತೋ ಕ್ಷಣವೇದಿ ಅಂತರಂಗವ ವೇದಿಸಲ್ಕೆ ಅಗಣಿತ ಅಕ್ಷೇಶ್ವರ ತಾನೆಂದರಿದು ಪ್ರಣವ ಪ್ರಭೆಯ ಮೇಲಣ ಪರಂಜ್ಯೋತಿ ತಾನೆಂದರಿದ ಕಾರಣ ಗುಹೇಶ್ವರ ನಿಮ್ಮ ಶರಣನ ಅನುಪಮಾತೀತನು. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 275. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಅಲ್ಲಂ ಪ್ರಭುದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಪ್ರಾಣಲಿಂಗ ಪರಾಪರವೆಂದರಿಯಬೇಕು. ಏನು? ಪ್ರಾಣಲಿಂಗವೆಂಬುದು ಅದು ಜೀವಾತ್ಮ ಮತ್ತು ಪರಮಾತ್ಮರ ಮಧ್ಯದ ತತ್ವವಾಗಿದೆ. ಇದನ್ನ ಅರ್ಥಕೊಳ್ಬೇಕು. ಪ್ರಾಣಲಿಂಗ ಅನ್ನೋದು ಜೀವಾತ್ಮ ಅಂದ್ರೆ ನಾನು, ಪರಮಾತ್ಮ ಇವೆರಡರ ಮಧ್ಯದ ತತ್ವವೇ ಈ ಪ್ರಾಣಲಿಂಗವಾಗಿದೆ. ಅದು ಅಂತರಾತ್ಮ ಪರಾಪರ, ಅದನ್ನ ಶರಣ ಅರಿಯಬೇಕು. ಅದು ನನ್ನ ಅಂತರಾತ್ಮವಾಗಿದೆ. ಅಣುವಿನಿಂದ ಹುಲ್ಲು ಕಡ್ಡಿಯವರೆಗೂ ಎಲ್ಲಾ ವಸ್ತುಗಳ ಒಳಗೆ ಪೂರ್ಣವಾಗಿ ತುಂಬಿಕೊಂಡಿರುವ ಶಿವ, ಅವುಗಳಲ್ಲಿಯೇ ಅಂತರಾತ್ಮ. ಶರಣನನ್ನ ಅದನ್ನ ತಿಳಿದುಕೊಳ್ಬೇಕು. ಶರಣನು ಶಿವಯೋಗ ಸಾಧಕ. ತನ್ನ ಅಂತರಂಗದ ವಿವಿಧ ಪ್ರಾಣಶಕ್ತಿ ಕೇಂದ್ರಗಳನ್ನ ಲಿಂಗ ಧ್ಯಾನದಿಂದ ಆತ ವೇದಿಸ್ತಾನೆ. ಇಲ್ಲಿರುವ ಶಕ್ತಿ ಯಾವುದು? ಈ ಸ್ಥಳದಲ್ಲಿಯ ಶಕ್ತಿ ಯಾವುದು? ಆದಿಶಕ್ತಿ. ಆದಿಶಕ್ತಿ. ನೋಡಿ, ಹೀಗೆ ನಾನು ಏನ್ ಕೇಳ್ತೀನೋ ಅವಾಗ ಹಾಗೆ ಹೇಳ್ಬೇಕು. ತನ್ನ ಅಂತರಂಗದ ವಿವಿಧ ಪ್ರಾಣಶಕ್ತಿ ಕೇಂದ್ರಗಳಿಂದ ಲಿಂಗ ಧ್ಯಾನದಿಂದ ವೇದಿಸುತ್ತಾನೆ. ಆ ಆದಿಶಕ್ತಿಯ ಜಾಗೃತಿ ಆಗೋದಿದೆ ಇಲ್ಲಿ. ಆ ಸಾಧನೆಯಿಂದಾಗಿ ಆತನ ಮನವು ಶಿವ ಮನಸ್ಸಾಗೋದಿದೆ. ಆತ ಎಲ್ಲವನ್ನು ಅರಿಯುವ ಅಂತರ್ಯಾಮಿಯಾಗ್ತಾನೆ. ಶರಣನು ಆ ತ್ರಿಕೂಟವನ್ನೇರಿ ಅಲ್ಲಿಂದಾಚೆ ಕಾಣುವ ಪರಮ ಜ್ಯೋತಿರ್ಲಿಂಗವನ್ನು ತಾನೇ ಎಂದು ಭೇದರಹಿತ ಭಾವದಿಂದ ಸಂಧಾನಿಸಿ ಅನುಭವಿಸುವನಿದ್ದಾನೆ. ಅಂತ ಶರಣನನ್ನು ಏನೆಂದು ಉಪಮಿಸುವುದು? ಹೇಗೆ ಅವನನ್ನ ವರ್ಣಿಸುವುದು? ಇಲ್ಲ, ಶರಣನು ಉಪಮಾತೀತನು. ಈ ತರಹದ ಒಂದು ಶರಣ ಉಪಮಾತೀತನು ಅಂತ ಅಲ್ಲಂ ಪ್ರಭುದೇವರು ಹೇಳ್ತಾರೆ. ಈ ಜಗದ ಎಲ್ಲಾ ವ್ಯವಹಾರಗಳು ಸತತವಾಗಿ ನಿಯಮಿತವಾಗಿ ನಡೆಯುವಂತೆ ಶಕ್ತಿಯನ್ನು ನೀಡುವ ಮಹಾಜ್ಞಾನ ಶಕ್ತಿಯೇ ಅಂತಸ್ಥಲಿಂಗ ಅಥವಾ ಪ್ರಾಣಲಿಂಗ. ಅದು ಇಡೀ ನಿಸರ್ಗದಲ್ಲಿ ಏನ್ ಕ್ರಿಯೆಗಳು ನಡೀತಾವಲ್ಲ ಅದಕ್ಕೆಲ್ಲ ಕಾರಣ ಈ ಪ್ರಾಣಲಿಂಗ. ಅದು ಮೈ ಮನಗಳಿಗೆ ಚೇತನವಿತ್ತು ಕಾರ್ಯೋನ್ಮುಖಗೊಳಿಸುವುದು. ಅದು ಸರ್ವಪ್ರೇರಕ.
ಸರ್ವವ್ಯಾಪಿ, ಪರಿಪೂರ್ಣ. ಪ್ರಾಣಲಿಂಗ ಇಲ್ಲ ಅಂದ್ರೆ ಅದು ಶವ, ಅಲ್ಲಿ ಚೈತನ್ಯವೇ ಇಲ್ಲ, ಯಾವ ಶಕ್ತಿಯೂ ಇಲ್ಲ. ಪ್ರಾಣಲಿಂಗ ಅಂದ್ರೆ ಸರ್ವ ಪ್ರೇರಕ, ಸರ್ವ ಚೈತನ್ಯ, ಸರ್ವವ್ಯಾಪಿ ಮತ್ತು ಪರಿಪೂರ್ಣವಾಗಿದೆ. ಅದರ ದರ್ಶನ ಪಡೆಯುವ ಭಾಗ್ಯ ಶಿವಯೋಗಿಯದು. ಸಾಧಕನು ತನ್ನ ಎಲ್ಲಾ ಸದ್ಗುಣಗಳನ್ನ ಪರವಸ್ತುವಿಗೆ ಅರ್ಪಿಸ್ತಾನೆ ಮತ್ತೆ ಅನುಗ್ರಹ ಪಡೆಯಲಿದ್ದಾನೆ. ಹೀಗಾಗಿ ಇಲ್ಲಿ ನಮ್ಮದು ಏನಂದ್ರೆ ಅಲ್ಲಂ ಪ್ರಭುದೇವರು ಈ ವಚನದ ಮೂಲಕ ನಮಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಪ್ರಾಣಲಿಂಗವು ಎಂಬುದು ಜೀವಾತ್ಮ ಮತ್ತು ಪರಮಾತ್ಮನ ಮಧ್ಯದ ತತ್ವ ಯಾವುದಂದ್ರೆ ಅಂತರಾತ್ಮ. ಆ ಅಂತರಾತ್ಮ ಈ ಪ್ರಾಣಲಿಂಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಬಿಬ್ಬಿ ಬಾಚಯ್ಯನವರು ಒಂದು ವಚನ ಬರ್ತಾ ಇದೆ. ಯಾರು ಇವರು ಬಿಬ್ಬಿ ಬಾಚಯ್ಯ? ಏನು ಯಾರಿಗ್ ಗೊತ್ತಿದೆ ಬಿಬ್ಬಿ ಬಾಚಯ್ಯನವ್ರ ಬಗ್ಗೆ? ಸ್ವಲ್ಪ ಹೇಳ್ತೀರಾ ಯಾರಾದ್ರೂ? ಊರಲ್ಲಿ ಕಲ್ಯಾಣದಲ್ಲಿ ಉಳಿದಿರ್ತಕ್ಕಂಥ ಪ್ರಸಾದವನ್ನ ಬಂಡಿಯಲ್ಲಿ ತುಂಬಿಕೊಂಡು ಅದನ್ನ ದಾಸೋಹಕ್ಕೆ ಊರೂರು ಓಣಿಗಳಿಗೆ ಹಂಚುತ್ತಿರ್ತಕ್ಕಂಥ ಕಾಯಕವನ್ನು ಹೊಂದಿದಂತವ್ರು ಬಿಬ್ಬಿ ಬಾಚಯ್ಯನವರು. ಹೌದು, ಅವ್ರಿಗೆ ಬಿಬ್ಬಿ ಬಾಚಯ್ಯ ಅಂತ ಯಾಕಂದ್ರೆ ಒಂದ್ಸಾರಿ ಏನಾಗುತ್ತಂತೆ, ಈಗ ತಾಯಿ ಹೇಳಿದ ಹಾಗೆ ಬಂಡಿಯಲ್ಲಿ ಉಳಿದ ಅನ್ನ ಏನು ಎಲ್ಲ ಉಳಿದಿದ್ದು ಪ್ರಸಾದ ಇರುತ್ತಲ್ಲ, ಅದನ್ನ ಹಳ್ಳಿಯ ಜನಕ್ಕೆ, ಊರಲ್ಲಿಯ ಜನಕ್ಕೆ ಎಲ್ಲ ಹಂಚೋಣ, ಹಸಿದಿರ್ತಾರೆ ಅಂತ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಅವ್ರು ಬರ್ತಾ ಇರ್ತಾರೆ. ಅಲ್ಲಿಯ ಉಚ್ಚ ಕುಲದವ್ರು ಏನ್ ಮಾಡ್ತಾರೆ, ಏನೋ ಬಾಚಯ್ಯ ಏನ್ ತಗೊಂಡು ಹೋಗ್ತಿದೀಯಾ ಬಂಡಿಯಲ್ಲಿ ಅಂತ ಕೇಳಿದಾಗ ಬಿಬ್ಬಿ ಬಾಚಯ್ಯನವರು, ಇಲ್ಲಪ್ಪ, ಅದು ಪ್ರಸಾದವಿದೆ, ಶಿವನ ಪ್ರಸಾದವಿದೆ, ನಾನು ಹಸಿದ ಹೊಟ್ಟೆಗಳಿಗೆ ಅದನ್ನು ಹಾಕ್ಬೇಕಾಗಿದೆ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಅಂತ ಗೋಗರದ್ರು ಕೂಡ ಆ ಉಚ್ಚ ಕುಲದವರು ಬಿಡಲ್ಲ. ಅವನಿಗೆ ಅಪಹಾಸ್ಯ ಮಾಡ್ತಾರೆ ನಮ್ಮ ಬಾಚಯ್ಯನವರಿಗೆ. ಬಾಚಯ್ಯನವರು ಪರಿಪರಿಯಾಗಿ ಬೇಡಿಕೊಂಡ್ರು ಕೇಳಲ್ಲ. ಆ ಬಂಡಿಯ ಮೇಲೆ ಬಿಸಿ ಬಿಸಿ ಸುಡುತ್ತಿರುವ ಅನ್ನದ ಮೇಲೆ ಒಂದು ಬಟ್ಟೆಯನ್ನ ನಮ್ಮ ಬಾಚಯ್ಯನವರು ಹಾಸಿರ್ತಾರೆ. ಆ ಬಟ್ಟೆಯನ್ನ ಈ ಮೂರ್ಖರು ದುಷ್ಟರು ಆ ಬಟ್ಟೆಯನ್ನ ಎಳೆದು ಬಿಡ್ತಾರೆ. ಎಳೆದು ಬಿಟ್ರೆ ಅಲ್ಲಿ ಅನ್ನ ಇರೋಲ್ಲ, ನಿಗಿ ನಿಗಿ ಸುಡುವ ಕೆಂಡಗಳು ಕಾಣ್ತಾ ಇವೆ ಅಂತ ಆ ಕಥನ ಬರ್ತಾ ಇದೆ. ಇವೆಲ್ಲ ದೃಷ್ಟಾಂತಗಳು. ಹೀಗಾಗಿ ಅಂದಿನಿಂದ ಆ ಕೆಂಡುಗಳು ಅಷ್ಟೇ ಅಲ್ಲಿಗೆ ಉಳಿಯೋಲ್ಲ. ಆ ಕೆಂಡುಗಳು ಬಂಡಿಯಿಂದ ಜಿಗಿಜಿಗಿದು ಆ ಉಚ್ಚ ಕುಲದವರ ಮೇಲೆ ಬಿದ್ದುವು ಅಂತ ಕಥೆಗಾರ ಬರೀತಾನೆ. ಅದಿರ್ಲಿ. ಅದಕ್ಕೆ ಏನಂದ್ರು, ಆವತ್ತಿನಿಂದ ಈ ಶಿವದಾಸೋಹಿ ಬಾಚಯ್ಯನವರಿಗೆ ಬಿಬ್ಬಿರದ ಬಾಚಯ್ಯ, ಬಿಬ್ಬಿರಿದು ಬಿಟ್ರು ನಮ್ಮ ಬಾಚಯ್ಯನವರು ಅಂತ ಹೇಳಿ ಕಲ್ಯಾಣದ ಶರಣರು ನಮ್ಮ ಬಾಚಯ್ಯನವರಿಗೆ ಒಂದು ಬಿರುದು ಕೊಟ್ಬಿಟ್ರು, ಬಿಬ್ಬಿರಿಯುವ ಬಾಚಯ್ಯ, ಬಿಬ್ಬಿ ಬಾಚಯ್ಯ ಅಂತ. ಅಂತಹ ಅನುಪಮ ಶರಣ, ಅಂತಹ ಮಹಾನ್ ಶಿವಯೋಗಿ ಶರಣ ಒಂದು ವಚನದೊಂದಿಗೆ ಬರ್ತಾ ಇದ್ದಾರೆ. ಓದಿ ನೋಡೋಣ ಯಾರಾದ್ರೂ. ಇದು ಕೊನೆಯ ವಚನ ಪ್ರಾಣಲಿಂಗಿ ಸ್ಥಳದ್ದು. ಓದಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಿಬ್ಬಿ ಬಾಚಯ್ಯನವರ ವಚನ. ಇಕ್ಷುದಂಡಕ್ಕೆ ಹಣ್ಣುಂಟೆ, ಕಾಮಧೇನುವಿಂಗೆ ಕರು ಉಂಟೆ, ಕಲ್ಪತರುವಿಂಗೆ ತತ್ಕಾಲ ಉಂಟೆ, ಸರ್ವಜ್ಞಂಗೆ ಇಷ್ಟ ಪ್ರಾಣ ಜ್ಞಾನ ಭಿನ್ನ ನಾಸ್ತಿ. ಏಣಾಂಕಧರ ಸೋಮೇಶ್ವರ ಲಿಂಗದಲ್ಲಿ ಪ್ರಾಣಲಿಂಗಿಯ ಸ್ಥಳ. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 346. ಶರಣು ಶರಣಾರ್ಥಿಗಳು. ಶರಣು ಭೃಂಗಿಶನ. ಇಕ್ಷುದಂಡ ಅಂದ್ರೆ ಏನು? ಇಕ್ಷುದಂಡ ಅಂದ್ರೆ ಏನು? ಕಬ್ಬುನ ಕಬ್ಬು ಅನ್ನ. ಧನ್ಯವಾದಗಳು. ನೋಡಿ, ಇಕ್ಷುದಂಡಕ್ಕೆ ಹಣ್ಣುಂಟೆ ಅಂದ್ರೆ ಏನು? ಕಬ್ಬಿಗೆ ಏನಾದ್ರೂ ಹಣ್ಣು ಬಿಡ್ತದ? ಕಬ್ಬಿನ ಬೆಳೆಗೆ ಇರೋಲ್ಲ. ಹಾಗೇನೆ ಸದಾ ಹಾಲು ಕೊಡುವ ಕಾಮಧೇನುವಿಗೆ ನಿತ್ಯ ಹಾಲು ಕೊಡಲು ಕರು ಏನ್ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸದಾ ತೆಂಗುಗಳನ್ನ ಕೊಡುವ ಕಲ್ಪವೃಕ್ಷಕ್ಕೆ ತತ್ಕಾಲ ಅಂದ್ರೆ ಅದು ಮೇ ತಿಂಗಳಲ್ಲಿ ಅಷ್ಟೇ ಬರುತ್ತೆ, ಫೆಬ್ರವರಿಲಿ ಅಷ್ಟೇ ಕೊಡುತ್ತೆ, ಈ ತರ ಏನು ಇರೋಲ್ಲ. ನಿರ್ದಿಷ್ಟ ಕಾಲದಲ್ಲಿ ಅದೇನು ಫಲ ಬಿಡೋಲ್ಲ. ಯಾವಾಗ್ಲೂ ನೀವು ತೆಂಗಿನ ನೋಡಿ ಗಿಡ ಅದಕ್ಕೆ ಅಲ್ಲಿ ಮೇಲೆ ಫಲ ಇದ್ದೇ ಇರುತ್ತೆ. ಹಾಗೆಯೇ ಇಷ್ಟಲಿಂಗ ಮತ್ತು ಪ್ರಾಣಲಿಂಗಗಳ ಪರಿಜ್ಞಾನ ಪಡೆದ ಸರ್ವಜ್ಞನಿಗೆ ಆ ಶಿವಜ್ಞಾನದ ಕಾರಣದಿಂದ ಪ್ರಾಣಲಿಂಗಿ ಸ್ಥಳದಲ್ಲಿ ನೆಲೆಸುವಂತೆ ಪ್ರೇರಣೆ ನೀಡ್ತಾ ಇದೆ. ಹೀಗಾಗಿ ಈ ಸ್ಥಳದಲ್ಲಿ ಕಬ್ಬಿನಂತೆ, ಆ ಕಾಮಧೇನುವಿನಂತೆ, ಕಲ್ಪತರುವಿನಂತೆ ಪ್ರಾಣಲಿಂಗಿಯೂ ಸಹ ಆ ಕಬ್ಬಿನ ಹಾಗೆ ರಸವನ್ನು ಕೊಡಲು, ಫಲಗಳ ಮೇಲೆ ಹಾಲನ್ನು ಕರೆಯಲು ಸಹಾಯ ಮಾಡುವ ಕರುವಿನ ಮೇಲೆ, ಅಲ್ಪಕಾಲದವರೆಗೆ ತೋರುವ ಕಾಲದ ಮೇಲೆ ಅವಲಂಬಿತವಾಗಿರದ ತೆಂಗಿನ ಮರದಂತೆ ಈತನು ಕೂಡ ಯಾರ ಮೇಲೆ ಅವಲಂಬಿತನಾಗಿರದೆ ನಿರಾವಲಂಬಿಯಾಗಿರ್ತಾನೆ. ತೆಂಗಿನ ಮರ ನೋಡಿ ನೀವು, ಎಷ್ಟೊಂದು ಬೆಳೆದಿರ್ತಾವೆ, ನೀವು ಅವಕ್ಕೆ ಎಷ್ಟೊಂದು ಆರೈಕೆ ಮಾಡಿ ಬೇಕಾದ್ರೆ ಬಿಡಿ, ಆ ಫಲ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ.
ಇಕ್ಷುದಂಡ ಆ ಕಬ್ಬು ನೋಡಿ, ಅಗಿದಾಗ ತಿನ್ನಿ ರಸ ಕೊಡುತ್ತೆ. ಹಣ್ಣಿಲ್ಲ, ಆದ್ರೆ ಎಷ್ಟೊಂದು ಸುಮಧುರವಾದ ರಸವನ್ನ ನಾವು ಅಗೆದು ತಿನ್ಬಹುದು. ಅದಕ್ಕೆ ಇವನು ಈ ಒಂದು 3 ಉದಾಹರಣೆಗಳನ್ನು ಕೊಟ್ಟು ಅವ್ರು ಹೇಗೆ ನಿರಾವಲಂಬಿ ಆಗಿದಾರೋ, ಪರಾವಲಂಬಿಗಳು ಆಗಿಲ್ವೋ, ಹಾಗೆ ಈ ಪ್ರಾಣಲಿಂಗಿ ಇರ್ತಾನೆ ಅಂತ ಹೇಳ್ತಿದ್ದಾರೆ. ಶಿವನು ಅಗ್ನಿ, ಅಲ್ಲಿರುವುದು ದಹನ ಶಕ್ತಿ. ಅಗ್ನಿಗೂ ದಹನ ಶಕ್ತಿಗೂ ಅಗಲದ ಸಂಬಂಧ. ಶಿವನು ಲಿಂಗ, ಅದನ್ನು ಅರ್ಚಿಸುವ ನಾನು ಪ್ರಾಣಶಕ್ತಿಯ ಪ್ರತೀಕ. ಈ ಪ್ರಾಣಶಕ್ತಿಯ ಪೀಠದ ಮೇಲೆ ಕರಹಸ್ತದಲ್ಲಿರುವ ದಿವ್ಯ ಪರಮಾತ್ಮ ಸ್ವರೂಪಿ ಇಷ್ಟಲಿಂಗ. ನನ್ನ ಕರಹಸ್ತದಲ್ಲಿ ಅದು ಕುಳಿತುಕೊಂಡಿದೆ, ಅದು ಸ್ಥಾಪಿತವಾಗಿದೆ, ಅದು ಪ್ರತಿಷ್ಠಾಪಿತವಾಗಿದೆ ಅಂದಾಗ ಎಲ್ಲಿ ಆಗಿದೆ ಇಷ್ಟಲಿಂಗ ಆ ಪ್ರತಿಷ್ಠಾಪನೆ ಅಂದ್ರೆ ನನ್ನ ಮೇಲೆ, ನನ್ನ ಪ್ರಾಣಶಕ್ತಿಯ ಪೀಠದ ಮೇಲೆ. ನನ್ನ ಕರಹಸ್ತ ಅಂದ್ರೆ ಅದು ಪ್ರಾಣಶಕ್ತಿಯ ಪೀಠ. ಜೀವಂತ ಇದ್ದೀನಿ ನಾನು, ನನ್ನ ಹತ್ರ ಪ್ರಾಣ ಇದೆ, ನನ್ನ ಹತ್ರ ಪ್ರಾಣ ಶಕ್ತಿ ಇದೆ. ಆ ಪ್ರಾಣ ಶಕ್ತಿಯ ಪೀಠವಾಗಿ ನನ್ನ ಎಡ ಕರಹಸ್ತ ಇದೆ. ಅದರ ಮೇಲೆ ಇಷ್ಟಲಿಂಗ ಅನ್ನೋ ಒಂದು ದಿವ್ಯ ಪರಮಾತ್ಮ ಸ್ವರೂಪಿ ಅಲ್ಲಿದೆ. ಎಲ್ಲಿದೆ? ಅದು ನನ್ನ ಪ್ರಾಣಲಿಂಗಿ, ಪ್ರಾಣಶಕ್ತಿ. ಹೀಗಾಗಿ ಇಷ್ಟಲಿಂಗದ ಅರ್ಚನೆ ಮಾಡಿ ಈಗ ಏನಾಗಬೇಕು? ಶಿವ ಮತ್ತು ಶಕ್ತಿ ಸಾಮರಸ್ಯದ ಅಪ್ರತಿಮ ಸ್ಫುರಣೆ ಪಡೆಯುವ ಪ್ರಾಣಲಿಂಗಿಯ ಒಂದು ಗುರಿಯಾಗಿದೆ. ಹೀಗಾಗಿ ಪ್ರಾಣಲಿಂಗಿ ಅಂದ್ರೆ ಅತ್ಯಂತ ಒಂದು ಉನ್ನತವಾದ ಅದು ಒಂದು ಸ್ಥಿತಿಯಾಗಿದೆ ಅನ್ನೋದನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು. ಈಗ ನಾವು ಪ್ರಾಣಲಿಂಗಾರ್ಚನ ಸ್ಥಳ ಅಂತ ಒಂದಿದೆ, ಮುಂದೆ 60ನೆಯ ಒಂದು ಸ್ಥಳ. ಅದು ಯಾವುದು? ಪ್ರಾಣಲಿಂಗಾರ್ಚನ ಸ್ಥಳ. ಇಲ್ಲೇನಾಗ್ತಾ ಇದೆ ಅಂದ್ರೆ ಪ್ರಾಣಲಿಂಗಿ ಸ್ಥಳದಲ್ಲಿ ನಿಂತ ಸಾಧಕನಿಗೆ ಈಗ ಏನಾಗಿದೆ? ಆತನಿಗೆ ಏನು ಅವನ ಪ್ರಾಣ ಅಂದ್ರೆ ಲಿಂಗ. ಅಮೃತ ಪಂಚಾಕ್ಷರಗಳ ಪಂಚಾಮೃತದಿಂದ ಪ್ರಾಣಲಿಂಗದ ಪೂಜೆ ನಡೀತಾ ಇದೆ. ಯಾವ ಆ ಪಂಚಾಕ್ಷರಗಳು? ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ ಅನ್ನೋದೇನಿದೆಯಲ್ಲ, ನಮಃ ಶಿವಾಯ. ಆ ಪಂಚಾಕ್ಷರಗಳ ಪಂಚಾಮೃತದಿಂದ ಪ್ರಾಣಲಿಂಗದ ಪೂಜೆ ನೀವು ಮಾಡ್ಕೊಳ್ಬೇಕು. ಇದು ಮಂತ್ರ ಪೂಜೆಯಾಗಿದೆ. ಹೃದಯ ಕಮಲದಲ್ಲಿ ಪರವಸ್ತುವಿದೆ. ಆ ಪರವಸ್ತುವಿನ ಪ್ರಕಾಶದ ಸನ್ನಿಧಿಯಲ್ಲಿಯೇ ಜೀವಿಯ ವ್ಯವಹಾರಗಳು ನಡೀತಾ ಇವೆ. ಅದನ್ನ ಧರಿಸಿದವನೇ ಪ್ರಾಣಲಿಂಗಿ. ಅದಕ್ಕೆ ಹಿರಿದಾದ ಮತ್ತೊಂದು ತತ್ವವಿಲ್ಲ. ಅದಕ್ಕಾಗಿ ಚೆನ್ನಬಸವಣ್ಣನವರ ಒಂದು ವಚನ ಬರ್ತಾ ಇದೆ, ಯಾರಾದ್ರೂ ಓದಿ ನೋಡೋಣ ಈಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವಣ್ಣನವರ ವಚನ. ಮನಶುದ್ಧವಾಗಿ ಮಜ್ಜನ ಕೆರೆದರೆ ಭಾವ ಮತ್ತೆ ಕೈಯ. ಪತ್ರೆ ಪುಷ್ಪ ರಂಗವಲಿಯ ನಿಕ್ಕಲೇನು ಭಿತ್ತಿಯ ಚಿತ್ತಾರವೇ. ಅವರು ಕಾಣಬೇಕು ಇವರು ಕಾಣಬೇಕೆಂಬ ಭ್ರಮೆಯ ಭ್ರಮಿತರು ಅಂಗಹೀನರು. ಮನದಂಗವನಗಲರು ಲಿಂಗ ಮತ್ತೆಲ್ಲಿಯದೋ. ಸದುಮಗವಳಿದು ನಿಜವನರಿದಡೆ ಲಿಂಗಕ್ಕೆ ಪೂಜೆ ಕಂಡ. ಕೂಡಲ ಚನ್ನಸಂಗಯ್ಯ ಸಾಹಿತ್ಯನಾಯಕನು. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 355. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಇಲ್ಲಿ ನೋಡಿ, ಚೆನ್ನಬಸವಣ್ಣನವರ ಒಂದು ಶಬ್ದಗಳನ್ನ ತಾವು ಗಮನಿಸಬೇಕು. ತನ್ನ ಅಂತರಂಗದ ಒಳಹೊರಗೆ ಪರಿಪೂರ್ಣವಾಗಿರುವ ಲಿಂಗದ ನಿಜವನ್ನ ಈಗ ಸಾಧಕ ಅರ್ತಿದ್ದಾನೆ. ದೇಹ ಭಾವವನ್ನ ಅಳಿದು ಲಿಂಗದೊಳಗೆ ಅತಿ ರತಿಯಿಂದ, ಅತಿ ಪ್ರೇಮದಿಂದ, ಅತಿ ಭಕ್ತಿಯಿಂದ. ಇಲ್ಲಿರುವ ಭಕ್ತಿ ಯಾವುದು? ಈ ಸ್ಥಳದಲ್ಲಿಯ ಭಕ್ತಿ ಯಾವುದು? ಅನುಭಾವ ಭಕ್ತಿ. ಅನುಭಾವ ಭಕ್ತಿ. ಅದೊಂದು ಅನುಪಮವಾದ ಭಕ್ತಿಯಾಗಿದೆ. ಹೀಗಾಗಿ ಅನುಭಾವ ಭಕ್ತಿಯಿಂದ ಇಲ್ಲಿ ಏನಾಗೋದಿದೆ ಅಂದ್ರೆ ಆನಂದ ಜಲವು ಉಕ್ಕಲು ಅದುವೇ ಲಿಂಗಕ್ಕೆ ಮಜ್ಜನವೆನಿಸ್ತಾ ಇದೆ. ಈಗ 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 ಮಜ್ಜನ ಇಲ್ಲಿ ಏನಾಗ್ತಾ ಇದೆ? ಆ ಅನುಭಾವ ಭಕ್ತಿಯೇ ಮಜ್ಜನವಾಗ್ತಾ ಇದೆ. ಪತ್ರೆ ಪುಷ್ಪ ರಂಗವಲ್ಲಿಯನ್ನು ಹಾಕಲು ಅಲ್ಲೇನು ಗೋಡೆ ಇದೆಯೇ? ಪತ್ರೆ ಪುಷ್ಪ ರಂಗವಲ್ಲಿಯ ನಿಕ್ಕಲೇನು ಭಿತ್ತಿಯ ಚಿತ್ತಾರವೇ? ಪ್ರಾಣಲಿಂಗಕ್ಕೆ ನಾನು ರಂಗವಲ್ಲಿ ಹಾಕ್ತೀನಿ, ಪ್ರಾಣಲಿಂಗಕ್ಕೆ ನಾನು ಪತ್ರೆ ಏರಿಸ್ತೀನಿ, ಪ್ರಾಣಲಿಂಗಕ್ಕೆ ನಾನು ಮಾಲೆ ಹಾಕ್ತೀನಿ, ಪುಷ್ಪಗಳನ್ನ ಏರಿಸ್ತೀನಿ ಅಂದ್ರೆ ಎಲ್ಲಿದೆ? ಅಲ್ಲೇನು ಗೋಡೆ ಇದೆಯೋ ಅಥವಾ ಅದು ನಿರಾಕಾರ ಸ್ವರೂಪಿಯಾಗಿದೆ. ಅದಕ್ಕೇನ್ ಹಾಗೆಲ್ಲ ಮಾಡೋಕ್ ಬರುತ್ತೆ? ಅದು ಬಿಡಿ. ಅವರು ಕಾಣಬೇಕು ಇವರು ಕಾಣಬೇಕು ಅಂದ ಭಮೆಯ ಭಮಿತರು ಅಂಗಹೀನರು. ಯಾರನ್ನು ಮೆಚ್ಚಿಸ್ಬೇಕಾಗಿದೆ ಇಲ್ಲಿ? ಅವರಿಗೆ ಕಾಣಿಸ್ಬೇಕು, ಇವರಿಗೆ ತೋರಿಸ್ಬೇಕೆಂಬ ಭ್ರಮೆಯಲ್ಲಿರುವ ಭ್ರಮಿತರು ಅಂಗಹೀನರು.
ನಾನು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ, ಹಾಗೇನೆ ನನಗೆ ಪ್ರಾಣಲಿಂಗದ ದರ್ಶನವಾಗ್ತಾ ಇದೆ, ಬನ್ನಿ ನೋಡಿ ಬನ್ನಿ ಅಂತ ಯಾರಾದ್ರೂ ಕರೆಯೋಕ್ಕಾಗುತ್ತೇನು? ಆಗಲ್ಲ. ಅದೆಲ್ಲ ಆಗೋಲ್ಲ. ಇದು ಪ್ರದರ್ಶನೀಯ ವಸ್ತುವೂ ಅಲ್ಲ, ಅದು ಹೇಳಕ್ಕೂ ಆಗೋಲ್ಲ, ಅದಕ್ಕೆ ಶಬ್ದಗಳೂ ಇಲ್ಲ. ತಮ್ಮ ಮನಸ್ಸನ್ನೇ ಏಕಾಗ್ರಗೊಳಿಸದ ಅವರಿಗೆ ಲಿಂಗದಲ್ಲಿ ಮನವನ್ನರಿಸಲು ಅಸಾಧ್ಯ. ಮನದಂಗವನಗಲರು ಲಿಂಗ ಮತ್ತೆಲ್ಲಿಯದು. ಮನವನ್ನ ಏಕಾಗ್ರ ಚಿತ್ತದಲ್ಲಿರಿಸಿ ನೋಡಿ. ಅವರು ಶಬ್ದಗಳನ್ನ ತಾವು ನೋಡ್ಬೇಕು. ಮದವನ್ನ ನಶಿಸಿ ಸದಮದ ಬಳಿದು ಅಂತ ಏನ್ ಹೇಳ್ತಿದ್ದಾರೆ? ನಮ್ಮಲ್ಲಿರುವ ಅಷ್ಟ ಮದಗಳನ್ನ ನಶಿಸಿ ನಿಜವನರಿದು ಲಿಂಗಾರ್ಚನೆ ಮಾಡಿದಲ್ಲಿ ಅದು ನಿಜ ಪೂಜೆ ಎನಿಸ್ತಾ ಇದೆ. ಲಿಂಗ ಪೂಜೆಯ ಮರ್ಮವನರಿಯದೆ ಲಿಂಗವ ಭಿನ್ನವಿಟ್ಟು ಭಾವಿಸಿ ಅಹಂಭಾವ ದುರಭಮಾನವಿಡಿದು ಕರೆದು ಸ್ಥಾಪಿಸಿ ಪೂಜಿಸುವ ಪೂಜಾ ಕ್ರಿಯೆಗಳೆಲ್ಲವೂ ಗೋಡೆಯ ಮೇಲೆ ಬಿಡಿಸಿದ ಚಿತ್ರದಂತೆ ಅರ್ಥರಹಿತವಾದವುಗಳು. ಇಂಥ ಪೂಜೆಯಿಂದ, ನಾಟಕೀಯ ಒಂದು ಕಾರ್ಯದಿಂದ, ಕ್ರಿಯೆಯಿಂದ ಹೃದಯ ಶುದ್ಧಿ ಆಗೋದಿಲ್ಲ. ಪರಮಾತ್ಮ ಮೆಚ್ಚಬೇಕಾದ್ರೆ ಭಾವ ಉಕ್ಕಿ ಅರ್ಚಿಸಬೇಕು. ಪ್ರಾಣಲಿಂಗಾರ್ಚನೆಯ ಇದು ಎಲ್ಲಿ ಬರ್ತಾ ಇದೆ? ಇದು ಪ್ರಾಣಲಿಂಗ ಎಲ್ಲಿ ಬರ್ತಾ ಇದೆ ಹೇಳಿ? ನಮ್ಮ ಇಡೀ ದೇಹದಲ್ಲಿ ಎಲ್ಲಿ ಬರ್ತಾ ಇದೆ ಇದು? ಹೃದಯದಲ್ಲಿ. ಅದರ್ಥ ಮಾಡ್ಕೋಬೇಕು. ಪ್ರಾಣಲಿಂಗಾರ್ಚನೆಗೆ ಸುಯೋಗ್ಯ ಸ್ಥಾನ ಯಾವುದು? ಹೃದಯ. ಈ ಹೃದಯದಲ್ಲಿ ಏನಿದೆ? ಇಲ್ಲಿಯ ದಳ ಎಷ್ಟು? 12 ದಳ. 12 ದಳ. ಅದ್ರ ಬಗ್ಗೆ ಈ ಮುಂದೆ ನಾವು ನೋಡೋಣ. ಈಗ ಪ್ರಾಣಲಿಂಗಾರ್ಚನೆಗೆ ಸುಯೋಗ್ಯ ಸ್ಥಾನ ಹೃದಯ, ಅಲ್ಲಿದೆ ಇದು. ಈ 12 ದಳದ ಕಮಲದ ಹೂವಿಗೆ ಏನಿದೆ ಅಂದ್ರೆ, ಹೊರಭಾಗಕ್ಕೆ 8 ದಳ ಇವೆ, ಒಳಭಾಗಕ್ಕೆ 4 ದಳ ಇವೆ. ಹೀಗಾಗಿ ಒಟ್ಟು 12 ದಳಗಳಿವೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಈ ವಚನದ ಅರ್ಥ ಏನಂದ್ರೆ, ಮನಶುದ್ಧಿಯೇ ಲಿಂಗಕ್ಕೆ ಮಜ್ಜನ. ಅವರಿವರ ಮೆಚ್ಚಲೆಂದು ನಾವು ಮಾಡೋದಿಲ್ಲ. ಇದು ಆಡಂಬರದ ಪೂಜೆಯಲ್ಲ. ಅದು ಹಾಗಿದ್ರೆ ಅದು ಭ್ರಮೆ. ಮತ್ತೆ ನಾವು ದುರಭಿಮಾನಿಗಳಿದ್ರೆ ಈ ಪ್ರಾಣಲಿಂಗ ಪೂಜೆ ಗೀಜದಲ್ಲಿ ಮಾತಾಡಕ್ಕೂ ಆಗೋಲ್ಲ. ಮದ ಬಳಿದ ನಿಜವನರಿತ ಮಾಡುವುದೇ ಲಿಂಗಕ್ಕೆ ಸಲ್ಲಿಸುವ ಪೂಜೆಯಾಗಿದೆ ಅಂತ ಹೇಳ್ತಾ, ಇಲ್ಲಿ ತಾವು ಇದೀಗ ಹೇಳಿದ್ರಲ್ಲ 12 ದಳ, 12 ದಳದ ಈ ಕಮಲವನ್ನ ನಾವು ಇವತ್ತು ಅಭ್ಯಸನ ಮಾಡೋರಿದ್ದೀವಿ. ಯಾಕೆಂದ್ರೆ ಇಲ್ಲಿರುವ 12 ದಳದ ಕಮಲದಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಏನಿದೆ ಅಂದ್ರೆ, ಅಷ್ಟದಳ ಕಮಲ ಅಂತ ಇದಕ್ಕೆ ಯಾಕೆ ಕರೆದ್ರು ಅಂದ್ರೆ, ಅದರ ಹೊರಭಾಗಕ್ಕೆ 8 ದಳಗಳು ಹಾಗೂ ಒಳಭಾಗದಲ್ಲಿ 4 ದಳಗಳು ಶೋಭಿಸ್ತಾ ಇವೆ. ನೋಡ್ತಾ ಇದ್ದೀರಾ ಚಿತ್ರವನ್ನ? 1 2 3 4 5 6 7 8 ಕರಿ ಅಕ್ಷರದಲ್ಲಿ ಕಪ್ಪು ಬಣ್ಣದಲ್ಲಿವೆ. 1 2 3 4 ಕೆಂಪಕ್ಷರದಲ್ಲಿ, 4 ಒಳದಳಗಳಿವೆ, 8 ಹೊರದಳಗಳಿವೆ. ಇದು ಅಷ್ಟದಳದ ಕಮಲ ಅಲ್ಲಿರೋದು. ಅದಕ್ಕೆ ಎಲ್ಲಾ ವಚನಗಳಲ್ಲಿ ಅಷ್ಟದಳದ ಕಮಲ, ಅಷ್ಟದಳದ ಕಮಲ ಅಂತ ಬರ್ತಾ ಇದೆ. ಈ ದಳಗಳಿಗೆ ದಿಕ್ಕು ಇದೆ, ವರ್ಣ ಇದೆ, ಅದರ ಪರಿಣಾಮ ಇದೆ. ಅರ್ಥ ಮಾಡಿಕೊಳ್ಳಬೇಕು. ಇದು ಶಿವಯೋಗದ ಕ್ಲಾಸ್ ಅಂದ್ರೆ ಇದೆ ನೋಡಿ. ಕ್ರಮೇಣ ನಮ್ಮನ್ನ ಅದನ್ನ ಮೇಲೆ 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 ಹತ್ತುಕೊಂಡು ಹೋಗ್ತಾ ಇದೆ. ಈ ದಳಗಳ ದಿಕ್ಕು ನೋಡಿ. 8 ದಳಗಳ ದಿಕ್ಕು: ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯವ್ಯ, ಉತ್ತರ, ಈಶಾನ್ಯ ಅಂತ ಇದ್ರೆ, ಆ ದಳಗಳ ವರ್ಣಗಳು ಬೇರೆ ಇವೆ. ಶ್ವೇತ, ಕೆಂಪು, ನೇರಳೆ, ನೀಲ, ಸ್ಫಟಿಕ, ಮಾಣಿಕ್ಯ, ಪೀತ, ವೈಡೂರ್ಯ ಅಂತ ಇದೆ. ಅದೇನೇ ಇರ್ಲಿ, ಪರಿಣಾಮ ಏನಿದೆ ಈ ದಳಗಳದ್ದು ನೋಡಿ. ಎಷ್ಟೊಂದು ವಿಚಿತ್ರವಾದ ಈ ದಳಗಳ ಪರಿಣಾಮಗಳೇ ಬೇರೆ ಬೇರೆ ಇವೆ. ಏನು? ಪೂರ್ವ ದಿಕ್ಕಿಗಿರುವ ದಳಕ್ಕೆ ಭಕ್ತಿ ಮತ್ತು ಧರ್ಮ ಭಾವನೆ ಇರ್ತಾ ಇದೆ. ಕೆಂಪು ಬಣ್ಣದ ದಳದಲ್ಲಿ ನಿದ್ರೆ ಮತ್ತು ಆಲಸ್ಯತನ ಇದೆ. ನೇರಳೆ ಬಣ್ಣದ ದಳದಲ್ಲಿ ದ್ವೇಷ ಮತ್ತು ಕೋಪ ಇದೆ. ನೀಲವರ್ಣದ ದಳದಲ್ಲಿ ಪಾಪಕರ್ಮ, ಹಿಂಸಾ ಬುದ್ಧಿ ಇದೆ. ಸ್ಫಟಿಕ ವರ್ಣದ ಪಶ್ಚಿಮದ ದಿಕ್ಕಿಗೆ ಇರುವ ಒಂದು ದಳದಲ್ಲಿ ಕ್ರೀಡೆ, ವಿನೋದ ಅದಿದೆ. ವಾಯವ್ಯಕ್ಕಿರುವ ಮಾಣಿಕ್ಯ ದಳದಲ್ಲಿ ಗಮನ, ಚಲನ ಅದಿದೆ. ಉತ್ತರಕ್ಕಿರುವ ಪೀತವರ್ಣದಲ್ಲಿ ಸುಖ ಮತ್ತು ಶೃಂಗಾರವಿದೆ. ಈಶಾನ್ಯದಲ್ಲಿ ವೈಡೂರ್ಯ ಬಣ್ಣವಿದ್ದ ಆ ದಳದಲ್ಲಿ ದಾನ ಮಾಡಬೇಕು, ಕೃಪೆ, ಇದೆಲ್ಲ ಇದೆ. ಹಾಗೇನೆ ಒಳದಳಗಳಿಗೂ ಇದೆ ಅಲ್ಲ. ಒಳದಳಗಳಿಗೇನಿದೆ? 1ನೇ ದಳ ವಿವೇಕ, 2ನೇ ದಳ ವಿರಾಗ, 3ನೇ ದಳ ಶಮಾದಿ ಷಡ್ಗುಣ ಸಂಪತ್ತು. ಅಂದ್ರೆ ಏನು? ಕ್ಷಮೆ, ದಮೆ, ಶಾಂತಿ, ಸೈರಣೆ, ಸತ್ಯ, ನಿತ್ಯ.
4ನೇ ದಳ ಅಲ್ಲಿರೋದು ಮುಮುಕ್ಷುತ್ವ ಭಾವ ಅಂತ ಅಲ್ಲಿದೆ. ಹೀಗಾಗಿ ಇದನ್ನ ಅಷ್ಟದಳ ಕಮಲದ ಬಗ್ಗೆ ನೀವು ಅಭ್ಯಸನ ಮಾಡಲೇಬೇಕು. ಕಮಲದ ಅಲ್ಲಿ ನೋಡಿ ಈ ಹೂ ಹೇಗಿರ್ತಾ ಇದೆ, ಸ್ವಲ್ಪ ಅಭ್ಯಸನ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ಕಮಲದ ಭಾಗಗಳು ಯಾವುದು? ಇಲ್ಲಿ ನೋಡಿ ಕೇಸರ ಅಂತ ಇದೆ, ಇಲ್ಲಿ ಒಳಗಡೆ ಇದೆ ಅಲ್ಲ, ಇದು ಕೇಸರ. ಕಮಲದ ಒಳಗೆ ಇಲ್ಲಿ ಕೇಸರ ಇದೆ. ಕರ್ಣಿಕೆ ಅನ್ನೋದು ಇಲ್ಲಿರುತ್ತೆ, ಇಲ್ಲಿ ಇದು ಕರ್ಣಿಕೆ. ಹಾಗೇನೆ ಪದ್ಮಪರಾಗ ಕೋಶ ಅಂತ ಇರ್ತಾ ಇದೆ. ಡೇಟ್ ಅಂದ್ ಇರುತ್ತೆ, ಅಂದ್ರೆ ಈ ಕಮಲಕ್ಕೆ ಕೆಳಗೆ ಡೇಟ್ ಅಂದ್ರೆ ಏನು, ಅದನ್ನ ಹಿಡಿಯೋಕೆ ಅದು ನೀವು ಇದ್ರಲ್ಲಿ ನೋಡ್ಬೋದು, ಅದಕ್ಕೆ ಒಂದು ಇದಿರುತ್ತೆ, ಡೇಟ್ ಅಂತ ಇರ್ತಾ ಇದೆ. ಪದ್ಮಮೂಲ ಅಂದ್ರೆ ಇದು ಒಳಗಡೆ, ಇಲ್ಲಿ ನೋಡಿ ಈ ತರ, ಇದು ಪದ್ಮಮೂಲ. ಕೇಸರ ಯಾವುದು? ಇದು ಕೇಸರ, ಇದು ಇಲ್ಲಿದೆಯಲ್ಲ, ಇದು ಹೊರಗಡೆ ಏನು ಎಲ್ಲ ಈ ಸೆಂಟರ್ ಏನಿದೆಯಲ್ಲ ಅದ್ರ ಹೊರಗಡೆ ಚಾಚಿರುವಂತ ಸೂಕ್ಷ್ಮವಾದ ಈ ದಳಗಳಿಗೆ ಕೇಸರ ಅಂತ ಕರೀತಾರೆ. ಕೇಸರದಲ್ಲಿ ಮನಸ್ಸು ಸೇರಿದರೆ ಜಾಗ್ರಾವಸ್ಥೆ, ಕರ್ಣಿಕೆಯಲ್ಲಿ ಪ್ರವೇಶಿಸಿದರೆ ಸ್ವಪ್ನಾವಸ್ಥೆ, ಪದ್ಮಪರಾಗ ಕೋಶದಲ್ಲಿ ಪ್ರವಿಷ್ಟವಾದರೆ ಸುಪ್ತಾವಸ್ಥೆ, ಡೇಟಿನಲ್ಲಿ ನೆಲೆಸಿದರೆ ತುರಿಯಾವಸ್ಥೆ, ಪದ್ಮ ಮೂಲದಲ್ಲಿ ಪ್ರತಿಷ್ಠಿತಗೊಂಡರೆ ತುರಿಯಾತೀತ ಅವಸ್ಥೆಗಳು ಇವೆ. ಇದು ಅಷ್ಟದಳದ ಕಮಲದಲ್ಲಿ ಪ್ರಾಣಲಿಂಗ ಪೂಜೆಯಲ್ಲಿ ನೀವು ನೋಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತಾ ಇದೆ. ಪ್ರಾಣಲಿಂಗ ಅಂದ್ರೆ ಏನು? ಅಷ್ಟದಳದ ಕಮಲ ಅದರ ಒಳಗಡೆ ಇರ್ತಾ ಇದೆ ಈ ಪ್ರಾಣಲಿಂಗ. ಅದ್ರ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಈ ಎಲ್ಲಾ ದಳಗಳ ಪರಿಜ್ಞಾನ ಇರಬೇಕು. ಕಮಲದ ಹೂವಿನ ಎಲ್ಲಾ ಭಾಗಗಳು ಇದೆ. ಈ ಜಾಗ್ರಾವಸ್ಥೆ ಅಂದ್ರೆ ಏನು, ಸ್ವಪ್ನಾವಸ್ಥೆ ಅಂದ್ರೇನು, ಸುಪ್ತಾವಸ್ಥೆ ಅಂದ್ರೇನು, ತುರಿಯಾವಸ್ಥೆ ಅಂದ್ರೇನು, ತುರಿಯಾತೀತ ಅವಸ್ಥೆ ಅಂದ್ರೇನು. ಜಾಗ್ರಾವಸ್ಥೆ ಅಂದ್ರೇನು, ನಾನು ಈಗ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ ಜಾಗ್ರಾವಸ್ಥೆ. ರಾತ್ರಿ ಮಲ್ಕೊಳ್ತೀನಿ, ಕನಸು ಬೀಳ್ತವೆ, ಅದು ಸ್ವಪ್ನಾವಸ್ಥೆ. ದೀರ್ಘವಾದ ಗೊರಕೆ ಹೊಡೆದು ಅತ್ಯಂತ ಆಲ್ಮೋಸ್ಟ್ ಇನ್ ಕೋಮಾ ಇರೋ ತರ ಮಾಡ್ಕೊ, ಅದು ಸುಪ್ತಾವಸ್ಥೆ. ಆದ್ರೆ ಮುಂದೆ ಇರುವ ಅವಸ್ಥೆಗಳು, ದೇವನೊಂದಿಗೆ ಬೆರೆಯುವ ಅವಸ್ಥೆಗಳು, ಪರಮನೊಂದಿಗೆ ಬೆರೆಯುವ ಅವಸ್ಥೆಗಳು ತುರಿಯಾವಸ್ಥೆ, ತುರಿಯಾತೀತ ಅವಸ್ಥೆ ಅಂತ ಬರ್ತಾ ಇವೆ. ಅವುಗಳನ್ನ ನಾವು ಅಧ್ಯಯನ ಮಾಡ್ಬೇಕಾಗ್ತಾ ಇದೆ. ಇಲ್ಲಿ ನೋಡಿ, ಈ ಚಿತ್ರವನ್ನ ಅರ್ಥ ಮಾಡ್ಕೊಳ್ಳಿ. ಇದು ನಮ್ಮ ದೇಹದೊಳಗೆ ಜಾಗೃತ ಮನಸ್ಸಿದೆ. ಹಾಗೇನೆ ನಾವು ನಿರಂತರವಾಗಿ ಉಸಿರಾಡ್ತಾ ಇದ್ದೀವಿ. ಮತ್ತೆ ದೇಹ, ಮನಸ್ಸು ಮತ್ತು ದಶ ಇಂದ್ರಿಯಗಳು ಇಲ್ಲಿರ್ತಾ ಇವೆ. ಯಾವುವು ದಶ ಇಂದ್ರಿಯಗಳು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕರ್ಕರ, ದಿವದ. ದಶ ಇಂದ್ರಿಯಗಳು ಅಂದಾಗ ಇಲ್ಲಿ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ಹೇಳಿ. ಕರ್ಮೇಂದ್ರಿಯಗಳು ಯಾವುವು ಮತ್ತು ಜ್ಞಾನೇಂದ್ರಿಯಗಳು ಯಾವುವು? ಗುದ, ಗುಹ್ಯ, ಪಾದ, ಪಾಣಿ, ವಾಕು. ಜ್ಞಾನೇಂದ್ರಿಯಗಳು ಘ್ರಾಣ, ಜಿಹ್ವೆ, ನೇತ್ರ, ತ್ವಕ್ಕು, ಶ್ರೋತ್ರ. ಈಗ ನಾನು ಬೆಳಗ್ಗೆ ಎದ್ದು ಎಚ್ಚರವಾಗಿ ಪೂರ್ತಿ ನಾನು ಸ್ನಾನ ಮಾಡಿಕೊಂಡು ಇಷ್ಟಲಿಂಗ ಪೂಜೆ ಎಲ್ಲ ಮಾಡಿಕೊಂಡ ನಂತರ ನೋಡಿ, ನನ್ನ ಕಾರ್ಯದಲ್ಲಿ ನಾನು ಜಾಗೃತನಾಗಿ ಇರ್ತಾ ಇದ್ದೀನಿ. ನಾನೊಬ್ಬ ಡಾಕ್ಟರು, ನನ್ನ ವೃತ್ತಿಯಲ್ಲಿ ನಾನು ಹೋಗ್ತೀನಿ. ತಾವು ತಾಯಂದಿರು ಅಡುಗೆ ಮನೆಯಲ್ಲಿ ತುಂಬಾ ಕೆಲಸ ಇರ್ತೀರಿ. ನೀವು ನಿಮ್ಮ ಮನಸ್ಸು ಪೂರ್ವಕವಾಗಿ ಅಡುಗೆ ಮಾಡ್ತೀರಾ. ಬೇರೊಬ್ರು ಆಫೀಸ್ಗೆ ಹೋಗ್ಬೋದು. ಯಾವುದೋ ನಮ್ದು ವೃತ್ತಿ ಇರುತ್ತಲ್ಲ, ಅದರಲ್ಲಿ ನಾವು ಜಾಗೃತನಾಗಿ ಕೆಲಸ ಮಾಡುವಾಗ ನಮಗೆ ಸಹಕಾರ ಮಾಡೋದು ದೇಹ, ನಮ್ಮಲ್ಲಿರುವ ಜಾಗೃತ ಮನಸ್ಸು, ನಾನು ಮತ್ತು ಉಸಿರಾಡ್ಬೇಕಲ್ವೇ, ಉಸಿರು. ಹಾಗೇನೆ ನನ್ನ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇವೆಲ್ಲ ಇಲ್ಲಿ ಬೇಕಾಗ್ತಾ ಇವೆ. ಇದು ಜಾಗೃತ ಅವಸ್ಥೆ ಅಂತ ಬರ್ತಾ ಇದೆ. ರಾತ್ರಿ ಬರ್ತೀವಿ, ಸ್ವಪ್ನ, ಮಲ್ಕೊಳ್ತೀವಿ, ದಣಿವಾಗಿರುತ್ತೆ. ಅವಾಗ ಕನಸು ಬೀಳೋಕ್ ಶುರು ಆಗುತ್ತೆ. ಸ್ವಪ್ನ ಎಷ್ಟೊಂದು ಅಂದ್ರೆ ಆ ಸ್ವಪ್ನದಲ್ಲಿ ನಾವು ಪಾತ್ರಧಾರಿ ಆಗ್ಬಿಡ್ತೀವಿ. ನಾವು ಅದರಲ್ಲಿ ನಾಟಕದಲ್ಲಿ ಭಾಗಿಯಾದಂತೆ ಆ ಸ್ವಪ್ನದ ಒಳಗಡೆ ಒಬ್ಬ ಭಾಗಿಯಾಗ್ತೀವಿ. ಎಷ್ಟೊಂದು ಅಂದ್ರೆ ಪ್ರಜ್ಞಾಹೀನ ಆಗ್ಬಿಡ್ತೀವಿ. ಒಮ್ಮೊಮ್ಮೆ ನಮ್ದು ಯಾರೋ ಕತ್ತಿ ಆಗುತ್ತೆ, ಯಾರೋ ನಮ್ಗೆ ಬೈದಾಗುತ್ತೆ, ಯಾರೋ ನಮ್ಗೆ ಏನೋ ವರ್ಣನೆ ಮಾಡಿದಾಗೂ ಆಗುತ್ತೆ. ಏನೇನು ಕನಸುಗಳ ಬಗ್ಗೆ ಏನ್ ಹೇಳೋಕೆ ಆಗೋಲ್ಲ. ಅದು ಸ್ವಪ್ನಾವಸ್ಥೆ. ಎಲ್ಲಿವರೆಗೆ ಅಂದ್ರೆ ಪ್ರಜ್ಞಾಹೀನ, ಏನ ನಡೀತಾ ಇದೆ ಅನ್ನೋದು ಗೊತ್ತೇ ಆಗೋಲ್ಲ. ಅದು ಸ್ವಪ್ನಾವಸ್ಥೆ. ಹಾಗೇನೆ ಮುಂದೆ ಸುಪ್ತಾವಸ್ಥೆ. ಅಲ್ಲಿ ಸ್ವಪ್ನಗಳಿಲ್ಲ. ಮನಸ್ಸು ಅಲ್ಲಿ ನಿಂತು ಹೋಗ್ಬಿಟ್ಟಿದೆ, ಸುಪ್ತಾವಸ್ಥೆ. ಮುಂದೆ ಯಾರು ಶಿವಯೋಗಿ ಇರ್ತಾರೋ, ಶಿವಯೋಗವನ್ನು ಮಾಡ್ಕೊಳ್ತಿದಾರೋ ಅವರೆಲ್ಲ ಪ್ರಶಾಂತ ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಅದು ತುರಿಯ ಸ್ಥಿತಿ. ಅದರ ಮೇಲೆ ನಾವು ಮುಂದೆ ಈ ಶರಣ ಸ್ಥಳ, ಐಕ್ಯ ಸ್ಥಳಕ್ಕೆ ಹೋದಾಗ ತುರಿಯಾತೀತ ಸ್ಥಿತಿಗೆ ಹೋಗೋರಿದ್ದೀವಿ. ಅದಕ್ಕೆ ಶರಣರು ಏನ್ ಹೇಳಿದ್ರು, ಜಾಗೃತಾವಸ್ಥೆಯಲ್ಲಿ
ಸ್ವಪ್ನಾವಸ್ಥೆಯಲ್ಲಿ ಉ, ಸುಪ್ತಾವಸ್ಥೆಯಲ್ಲಿ ಮ, ಅ, ಉ, ಮ ಅಕ್ಷರಗಳನ್ನ ಇಲ್ಲಿ ಕೊಟ್ರು. ಹೀಗಾಗಿ ಪ್ರಾಣಲಿಂಗ ಇರುವ ಈ ಪ್ರಾಣಲಿಂಗಿ ಸ್ಥಳದಲ್ಲಿ ಅಲ್ಲೊಂದು ಅಷ್ಟದಳದ ಕಮಲ ಇದೆ. ಅದರಲ್ಲಿ ಆ ಅಷ್ಟಲಿಂಗದ ಒಳಗೆ ಹೋದಾಗ ಹೇಗೆ ಈ ಜಾಗ್ರಾವಸ್ಥೆ, ಸ್ವಪ್ನಾವಸ್ಥೆ, ಸುಪ್ತಾವಸ್ಥೆ ಹೇಗೆ ಇದೆ ಅನ್ನೋದನ್ನ ಈ ಒಂದು ಸ್ಥಳ ಹೇಳ್ತಾ ಇದೆ. ಅದನ್ನ ಬಸವಣ್ಣನವರ ಒಂದು ವಚನ ಇದೆ. ಅದಕ್ಕಿಂತ ಮುಂಚೆ ಈ ಏನಂದ್ರೆ ಪ್ರಾಣಲಿಂಗಿಯು ಇಷ್ಟಲಿಂಗ ಪೂಜೆಯ ಸಮಯದಲ್ಲಿ ಹೃದಯದಲ್ಲಿಯ ಒಂದು ಈ ಪ್ರಾಣಲಿಂಗವನ್ನು ಅರ್ಚಿಸ್ತಾ ಇದ್ದಾನೆ. ಅಲ್ಲಿರುವ ಹೊರಗಿರುವ ಅಷ್ಟದಳಗಳನ್ನ ಗಮನಿಸ್ತಾ ಅಂತರದಳಗಳನ್ನ ಪ್ರವೇಶಿಸ್ತಾನೆ. ಆಗ ವಿವೇಕ, ವಿರಾಗ, ಸಮಾಧಿ, ಷಡ್ಗುಣ ಸಂಪತ್ತು ಹಾಗೂ ಮುಮುಕ್ಷತೆಗಳನ್ನು ತೋರಿಸಿದೆ ನಿಮಗೆ. 4 ಒಂದು ಇವುಗಳನ್ನ ವಿವೇಕ, ವಿರಾಗ, ಈ ಸಮಾಧಿ, ಷಡ್ಗುಣ ಸಂಪತ್ತು, ಮುಮುಕ್ಷತ್ವ, ಇವು ಒಳದಳಗಳಿಗೆ ನಾವು ಹೋಗ್ಬೇಕಾಗಿದೆ. ಹೀಗಾಗಿ 4 ಪವಿತ್ರ ಭಾವಗಳು ನಮ್ಮಲ್ಲಿ ಮೂಡ್ತಾ ಇವೆ. ಒಂದು ವಿವೇಕ, ಇನ್ನೊಂದು ವಿರಾಗ, ಅದು ಅಲ್ಲದೆ ಕ್ಷಮೆ, ದಮೆ, ಶಾಂತಿ, ಸೈರಣೆ, ಸತ್ಯ, ನಿತ್ಯ ಅಂತ ಕೆಲವೊಂದು ಗುಣಗಳು ನಮ್ಮಲ್ಲಿ ಬರೋವಿವೆ. ಹಾಗೆ ಮುಮುಕ್ಷುತ್ವ ಭಾವ, ಶಿವನಲ್ಲಿ ಅಪಾರವಾದ ಒಂದು ನಿಷ್ಠೆಯೂ ಸಹ ನಮ್ಮಲ್ಲಿ ಬರ್ತಾ ಇದೆ. ಆ 4 ದಳಗಳ ಆಚೆ ಇರುವ ಮಹಾಜ್ಞಾನ ಮಂದಿರದಲ್ಲಿ ಆತ ಪ್ರವೇಶಿಸ್ತಾ ಇದ್ದಾನೆ. ಯಾರು? ಸಾಧಕ. ಅಲ್ಲಿ ತುರಿಯ, ಈ ತುರಿಯ ಸ್ಥಿತಿ ಅಂತೇನಿದೆಯಲ್ಲ, ಆ ತುರಿಯ ಸ್ಥಿತಿಗೆ ಅವನು ಬಂದು ನಿಲ್ತಾ ಇದ್ದಾನೆ. ತುರಿಯದ ಅನುಭವ ಅಂದ್ರೇನು? ನಿರ್ವಿಕಲ್ಪ ಸಮಾಧಿಯ ಸಮಯದಲ್ಲಿ ಶಿವಾತ್ಮವು ಸಚ್ಚಿದಾನಂದ ಸ್ಥಿತಿಯಲ್ಲಿರೋದು. ಆ ಪ್ರಾಣಲಿಂಗ ಈಗ ನಿಮಗೆ ಕಾಣಿಸ್ತಾ ಇದೆ. ಕಾಣಿಸುತ್ತಿರೋದ್ರಿಂದ ಆಗ ಸಾಧಕನಿಗೆ ಅಂತರ್ವಿಜ್ಞಾನಿ ಅಂತಾನು ಕರೀತಾರೆ ಶರಣರು. ಸಾಧಕನು ಇಲ್ಲಿಯೇ ನಿಲ್ತಾ ಇದು ನಮ್ಮ ಪಯಣ ಇಲ್ಲ, ಅಲ್ಲಿಯೇ ನಿಲ್ಲದೆ ಇನ್ನು ಮುಂದೆ ಪ್ರಯಾಣ ಮಾಡ್ತಾನೆ. ಆ ಪವಿತ್ರ ಪ್ರಾಸಾದದ ಅಂತರ್ಭಾಗದಲ್ಲಿರುವ ಒಂದು ಗುಹೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾನೆ. ಅಲ್ಲಿ ಬಿಂದ್ವಾಕಾಶದ ಅಪ್ರತಿಮ ದರ್ಶನ ಪಡಿತಾ ಇದ್ದಾನೆ. ಅಲ್ಲಿ ಪರವಸ್ತುವಿನ ದರ್ಶನ ಆಗೋದಿದೆ. ಸಾಧಕ ಎಲ್ಲವನ್ನೂ ಮರೆತು ಆ ಮಹಾ ಚೈತನ್ಯದ ಬೆಳಗಿನಲ್ಲಿ ಒಂದಾಗ್ತಾ ಇದ್ದಾನೆ. ಆಗ ಅಲ್ಲಿ ಉಳಿಯೋದು ಕೇವಲ ಬಯಲು. ಅದುವೇ ತುರಿಯಾಸ್ತೀತ ಸ್ಥಿತಿ. ನಾನಿಲ್ಲಿ ಹೇಳ್ತಾ ಇದ್ದೀನಿಲ್ಲ, ತುರಿಯಾಸ್ತೀತ ಸ್ಥಿತಿ ಅಂದ್ರೆ ಅದು ಆ ಬಯಲೇ ಪ್ರಾಣಲಿಂಗದ ಸ್ವರೂಪವಾಗಿದೆ. ಅದನ್ನೇ ತೋರಿಸಲೆಂದು ಗುರುದೇವರು ಬೇಡಿಕೊಂಡ್ರು ತಮ್ಮ ವಚನದ ಮೂಲಕ ಪರಮಾತ್ಮನಲ್ಲಿ. ಆ ವಚನವನ್ನ ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಸನ್ನಿಹಿತ ಐಕ್ಯದಲ್ಲಿ ಹರಿಬ್ರಹ್ಮಾದಿಗಳು ಮೊದಲಾದ ತೇತಿಸಾದಿ ದೇವರ್ಕುಳಗೆ ಉಘೆ ಎನ್ನುತ್ತಿರಲು ಐಕ್ಯ ಬಸವಣ್ಣಂಗೆ ಭಾವಾವುದಯ್ಯ ಎಂದಡೆ ಅಂಗದ ಬಲದಲ್ಲಿ ಬ್ರಹ್ಮನ ಸ್ಥಾನ, ಎಡದಲ್ಲಿ ನಾರಾಯಣನ ಸ್ಥಾನ, ಒಲ್ಲೆನಯ್ಯ ಕೊರಳು ಗರಳದ ಸ್ನಾನ, ಬಾಯಿ ಅಪ್ಪುವಿನ ಸ್ನಾನ, ನಾಸಿಕ ವಾಯುವಿನ ಸ್ನಾನ, ಕಣ್ಗಳು ಅಗ್ನಿಯ ಸ್ಥಾನ, ಜಡಗಂಗೆಯ ಸ್ಥಾನ, ನೊಸಲು ಚಂದ್ರನ ಸ್ಥಾನ, ಹಿಂದು ಸೂರ್ಯನ ಸ್ಥಾನ, ಚರಣಗಳು ಅಷ್ಟದಿಕ್ಪಾಲಕರ ಸ್ಥಾನ, ಗುಹ್ಯ ಕಾಮನ ಸ್ಥಾನ, ಹಸ್ತಗಳು ಕಪಾಲ, ಖಟ್ಟಾಂಗ, ತ್ರಿಶೂಲ, ಡಮರುಗ ಸ್ಥಾನ, ದೇಹ ರುಂಡಮಾಲೆಯ ಸ್ಥಾನ, ಕರ್ಣ ನಾಗೇಂದ್ರನ ಸ್ಥಾನ. ಇಂತಿ ಸ್ಥಾನಗಳ ನಾನೊಲ್ಲೆನಯ್ಯ ಹೃದಯ ಮಧ್ಯದ ಅಂತರಾಳದ ಏಕಪೀಠದ ಸಿಂಹಾಸನವ ತೆರಪ ಕೊಡು ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 845. ಶರಣು ಶರಣಾರ್ಥಿಗಳು. ಶರಣು. ನಾನು ಇಡೀ ವಚನ ಏನು ಓದಕ್ ಹೋಗಲ್ಲ, ಅದ್ ನನಗೆ ಬೇಕಾಗ್ಲೂ ಇಲ್ಲ, ನಿಮಗೂ ಬೇಕಾಗಿಲ್ಲ. ಕೊನೆ ಒಂದು ನೋಡಿ, ಇಂತಿ ಸ್ಥಾನಗಳ ನಾನು ಒಲ್ಲೆನಯ್ಯ. ಮತ್ತೇನ್ ಬೇಕಪ್ಪ ನಿನಗೆ? ಇಂತಿ ಸ್ಥಾನಗಳ ನಾನು ಒಲ್ಲೆನಯ್ಯ, ಹೃದಯ ಮಧ್ಯದ ಅಂತರಾಳದ ಏಕಪೀಠದ ಸಿಂಹಾಸನವ ತೆರಪು ಕೊಡು. ಅದೇ ನಾನು ಹೇಳ್ತಾ ಇರೋ ಅಷ್ಟದಳದ ಕಮಲ. ಅದನ್ ಕೊಡು ನೀನು, ಅದನ್ ಕೊಡು ನನಗೆ. ಇದೆಲ್ಲ ಏನ್ ಬೇಡ, ಇದೇನ್ ಕತೆ ಹೇಳ್ತಾ ಇದೀಯಲ್ಲ ನೀನು, ಅದೆಲ್ಲ ಏನ್ ಬೇಡ ನನಗೆ. ಪ್ರಾಣಲಿಂಗದ ಬಯಲನ್ನು ಪ್ರವೇಶಿಸಲು ಅನುಮತಿ ಕೊಡು, ಒಳಗೆ ಕರೆದುಕೊಂಡು ಹೋಗು. ಅದನ್ನು ಬೇಡ್ಕೊಳ್ತಾ ಇದ್ದಾರೆ. ಒಂದು ಸಾಂಕೇತಿಕ ಇದು ಕಲ್ಪಿಸ್ಕೊಳ್ತಾ ಇದ್ದಾರೆ. ಏನು? ಶರಣ ಸನ್ನಿಹಿತ ಐಕ್ಯವಹಲ್ಲಿ ಅಂದ್ರೆ ಐಕ್ಯ ಸ್ಥಳಕ್ಕೆ ನಾನು ಮುಟ್ಟಿದ್ದೀನಂತ ಕಲ್ಪಿಸ್ಕೊಳ್ತಾ ಇದ್ದಾರೆ. ತಾವು ಐಕ್ಯವಾಗುವ ಕಾಲ ಸನ್ನಿಹಿತವಾದಾಗ
ನೋಡಿ, ಕಲ್ಪನೆ ನೋಡಿ ಹೇಗಿದೆ. ಸುಮ್ಮನೆ ಓದ್ಕೊಂಡು ಹೋಗೋಣ. ಏನ್ ಕಲ್ಪನೆ ಮಾಡ್ಕೊಳ್ತಿದ್ದಾರೆ ಗುರುದೇವರು? ತಾವು ಐಕ್ಯವಾಗುವ ಕಾಲ ಸನ್ನಿಹಿತವಾದಾಗ ದೇವತೆಗಳೆಲ್ಲ ಉಗೆ ಉಗೆ ಅಂತ ನಮ್ಮನ್ನ ಹೊಗಳ್ತಾ ಇರಬಹುದು, ಘೋಷಿಸ್ತಾ ಇರಬಹುದು. ಆದರೆ ತಾವು ಅದೆಲ್ಲವನ್ನ ಬಿಟ್ಟು ಶಿವನಲ್ಲಿ ಐಕ್ಯವಾಗುವ ಸ್ಥಳ ಯಾವುದೆಂಬುದನ್ನ ಹೇಳ್ತಾ ಇದ್ದಾರೆ ಗುರುದೇವರು. ಆದ್ರೆ ಅದೆಲ್ಲ ಬಿಟ್ಟು ಶಿವನಲ್ಲಿ ಐಕ್ಯನಾಗುವ ಸ್ಥಳ ನೀವು ಬೇರೆ ಬೇರೆ ಭಾಗಗಳಲ್ಲಿ ನೋಡಿ. ಇವು ಬಲದಲ್ಲಿ ಬ್ರಹ್ಮ, ಎಡದಲ್ಲಿ ವಿಷ್ಣು, ಕಂಠದಲ್ಲಿ ವಿಷ, ಬಾಯಲ್ಲಿ ಜಲ, ಮೂಗಿನಲ್ಲಿ ವಾಯು, ಕಣ್ಣುಗಳಲ್ಲಿ ಅಗ್ನಿ, ಗಡೆಯಲ್ಲಿ ನೀರು, ಹಣೆಯಲ್ಲಿ ಚಂದ್ರ, ಹಿಂದೆ ಸೂರ್ಯ, ಪಾದಗಳಲ್ಲಿ ಅಷ್ಟದಿಕ್ಪಾಲಕರು, ಗುಹ್ಯದಲ್ಲಿ ಕಾಮ, ಹಸ್ತಗಳಲ್ಲಿ ಅನೇಕ ಆಯುಧಗಳು, ದೇಹದ ಮೇಲೆ ರುಂಡಮಾಲೆ. ಇವರೆಲ್ಲ ಹೇಳ್ತಾರಲ್ಲ, ನೀವು ನೋಡಿರ್ಬಹುದು. ಅನೇಕ ಚಿತ್ರಗಳನ್ನ ತಾವು ನೋಡಿರ್ಬಹುದು. ಕಿವಿಯಲ್ಲಿ ಹಾವುಗಳಿರುವ. ಏನದೆಲ್ಲ ತಲೆಯಲ್ಲಿ ತಗೊಳ್ಳೇಬೇಡಿ ನೀವು. ಯಾಕೆ? ಇಂತಿ ಸ್ಥಾನಗಳ ನಾನು ಒಲ್ಲೆನಯ್ಯ, ನಾನು ಒಲ್ಲೆ, ನಾನು ಒಲ್ಲೆ, ನನಗ್ ಬೇಡ. ಅಲ್ಲಿ ನೀನೇನೇನೋ ಹೇಳ್ತಾ ಇದ್ದೀನಿ, ಏನೋ ಗಂಗೆ ಅಂದೆ, ಏನೇನೋ ಅಂದೆ, ಚಂದ್ರ ಅಂದೆ, ಸೂರ್ಯ ಅಂದೆ, ನನಗೆ ಅಲ್ಲೇ ಎಲ್ಲೂ ಬೇಡಪ್ಪ. ನನಗೆ ಹೃದಯ ಮಧ್ಯದ ಅಂತರಾಳದ ಏಕಪೀಠ, ಶಿವನ ಹೃದಯದಲ್ಲಿರುವ ಅಷ್ಟದಳದ ಕಮಲದ ಮಧ್ಯದಲ್ಲಿರುವ ಏಕಪೀಠದ ಸಿಂಹಾಸನವನ್ನ ತೆರೆದು ನೋಡುವ ಒಂದು ಅವಕಾಶವನ್ನ ಕೊಡುವಂತೆ ಪರಮಾತ್ಮನಲ್ಲಿ ಗುರುದೇವರು ಕೇಳ್ತಾ ಇದ್ದಾರೆ. ಯಾವ ಸ್ಥಾನಮಾನವಿಲ್ಲದ, ಯಾವ ಏರುಪೈರುಗಳಿಲ್ಲದ ಅಖಂಡ ಬಯಲನ್ನು ದರ್ಶಿಸುವಂತೆ ಪ್ರಾರ್ಥಿಸುತ್ತಾ ಇದ್ದಾರೆ ಬಸವಣ್ಣನವರು, ನಮ್ಮ ಗುರುದೇವರು. ಇನ್ನು ಕೊನೆಯ ವಚನ ಉರಿಲಿಂಗ ದೇವ ಪೆದ್ದಿಗಳ ಒಂದು ವಚನವನ್ನ ಇವತ್ತಿನ ಒಂದು ಇದನ್ನು ನೋಡೋಣ, ಮುಗಿಸೋಣ. ಓದಿ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗವಾದ ಪ್ರಾಣಲಿಂಗಿಯ ಪ್ರಾಣಲಿಂಗಕ್ಕೆ ಧ್ಯಾನಾಮೃತ ಪಂಚಾಕ್ಷರಂಗಳ ಪಂಚಾಮೃತದಿಂ ಮಜ್ಜನ ಕೆರೆದು ಆ ಲಿಂಗಕ್ಕೆ ಮನವೇ ಪುಷ್ಪ, ಬುದ್ಧಿಯೇ ಗಂಧ, ಚಿತ್ತವೇ ನೈವೇದ್ಯ, ಅಹಂಕಾರವಳಿದ ನಿರಂಕಾರದ ಆರೋಗಣೆಯ ಮಾಡಿಸಿ ಪರಿಣಾಮದ ವೀಳ್ಯವನ್ನಿತ್ತು ಸ್ನೇಹದಿಂದ ವಂದನೆಯಂ ಮಾಡಿ ಆ ಪ್ರಾಣಲಿಂಗಕ್ಕೆ ಬಹಿರಂಗದ ಪೂಜೆಯ ಪರಿಯಲ್ಲಿ ಅಂತರಂಗದ ಪೂಜೆಯ ಮಾಡುವುದು. ಬಹಿರಂಗದ ಪೂಜೆಯ ಪ್ರಾಣಲಿಂಗಕ್ಕೆ ಅಂತರಂಗದ ವಸ್ತುಗಳೆಲ್ಲವನ್ನೂ ತಂದು ಬಹಿರಂಗದ ವಸ್ತುವಿನಲ್ಲಿ ಕೂಡಿ ಅಂತರ್ಬಹಿರುಭಯ ಲಿಂಗಾರ್ಚನೆಯ ಮಾಡಲು ಅಂತರಂಗ ಬಹಿರಂಗ ಭರಿತನಾಗಿಪ್ಪನ ಶಿವನು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1525. ಶರಣು ಶರಣಾರ್ಥಿ ಸರ್ವರಿಗೂ. ಶರಣು ಶಶಿಕಲಾಕ. ನೋಡಿ, ಪ್ರಾಣಲಿಂಗಿಯ ಪೂಜೆ ಬಂತು ನೋಡಿ, ಹೇಗೆ ಮಾಡ್ಕೊಳ್ಬೇಕು ಅವನು, ಹೇಗೆ ಮಾಡ್ಕೊಳ್ಬೇಕು ನೋಡಿ. ಒಬ್ಬ ಕಳ್ಳ ಶ್ರೇಷ್ಠ ಶರಣ ಏನ್ ಬರಿತಾ ಇದ್ದಾನೆ ನೋಡಿ ವಚನವನ್ನ. ಹೇಗೆ ನೋಡಿ ಈ ವಚನಗಳು ಅವರ ಪಡೆದ ಒಂದು ಶಿವಯೋಗದ ಸಿದ್ಧಿ ಯಾವ ರೀತಿಯಲ್ಲಿರಬಹುದನ್ನ ತಾವು ಗಮನಿಸಬೇಕು. ಪ್ರಾಣಲಿಂಗಿ ಸ್ಥಳದಲ್ಲಿ ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗವಾದ ಬಳಿಕ ಪ್ರಾಣಲಿಂಗದ ಪೂಜೆಯ ಪರಿಯನ್ನ ಗುರುಲಿಂಗ ಪೆದ್ದಿಗಳು ಹೇಳ್ತಾ ಇದ್ದಾರೆ ಬಂಧುಗಳೇ. ಲಿಂಗ ಧ್ಯಾನದ ಅಮೃತ ಪಂಚಾಕ್ಷರಿ ಮಂತ್ರವೆಂಬ ಪಂಚಾಮೃತದಿಂದ ಲಿಂಗಕ್ಕೆ ಮಜ್ಜನ ಬೆರಿತಾ ಇದ್ದಾನೆ. ಇಲ್ಲಿ ಫಲ ಪುಷ್ಪ ಏನು ಮಾಡಕ್ಕಾಗಲ್ಲ. ಇಲ್ಲಿ ನಮ್ಮ ಏನು ಹೇಗೆ ಇವನ್ ಮಾಡ್ತಾ ಇದ್ದಾನೆ, ಪಂಚಾಕ್ಷರಗಳ ಒಂದು ಮಂತ್ರ ಏನಿದೆಯಲ್ಲ, ನಮಃ ಶಿವಾಯ, ಅದರಿಂದ ಆ ಮಂತ್ರವೆಂಬ ಪಂಚಾಮೃತದಿಂದ ಲಿಂಗಕ್ಕೆ ಮಜ್ಜನ ಬೆರಿತಾ ಇದ್ದಾನೆ. ಆ ಲಿಂಗಕ್ಕೆ ಮನವನ್ನೇ ಪುಷ್ಪವನ್ನಾಗಿ ಏರಿಸ್ತಾ ಇದ್ದಾನೆ. ನಿಮ್ಮ ಮನ ಬೇರೆ ಕಡೆ ಹೋಗಿದ್ರೆ ಪ್ರಾಣಲಿಂಗ ಪೂಜೆ ಆಗೋಲ್ಲ. ಸುಮ್ಮನೆ ಇಷ್ಟಲಿಂಗ ನೋಡ್ತಾ ಇದ್ದೀರಾ, ನಿಮ್ಮ ಮನಸ್ಸೆಲ್ಲೋ ಎಲ್ಲೋ ಎಲ್ಲೋ ಅಡ್ಡಾಡ್ತಾ ಇದೆ ಅಂದ್ರೆ ಪ್ರಾಣಲಿಂಗಕ್ಕೆ ಪುಷ್ಪ ನೀವು ಏರ್ಸೋಕ್ ಬರೋಲ್ಲ. ಯಾಕೆ? ಮನಸ್ಸನ್ನೇ ಪುಷ್ಪವನ್ನಾಗಿ ಇಲ್ಲಿ ಏರಿಸಬೇಕಾಗಿದೆ. ತನ್ನ ಬುದ್ಧಿಯನ್ನೇ ಗಂಧವನ್ನಾಗಿ ಮಾಡಿಕೊಂಡು ಚಿತ್ತವನ್ನೇ ನೈವೇದ್ಯವಾಗಿ ಅರ್ಪಿಸ್ತಾ ಇದ್ದಾನೆ. ಅಹಂಕಾರವನ್ನಳಿದ ನಿರಹಂಕಾರದ ಭೋಜನವನ್ನ ಮಾಡಿಸ್ತಾನೆ. ಯಾರಿಗೆ? ಆ ಪ್ರಾಣಲಿಂಗಕ್ಕೆ. ಹಾಗಾದಾಗಿನ ಪರಿಣಾಮದ ಬೀಜವನ್ನಿತ್ತು ಸ್ನೇಹದಿಂದ ವಂದಿಸ್ತಾನೆ. ಆ ಪ್ರಾಣಲಿಂಗಕ್ಕೆ ಪೂಜೆಯಂತೆಯೇ ಅಂತರಂಗದಲ್ಲಿರುವ ಪ್ರಾಣಲಿಂಗವನ್ನ ಅರ್ಚಿಸ್ತಾ ಇದ್ದಾನೆ. ಹಾಗೆಯೇ ಬಹಿರಂಗದ ಇಷ್ಟಲಿಂಗದ ಪೂಜೆಗೆ ಪ್ರಾಣಲಿಂಗಕ್ಕೆ ಅರ್ಪಿಸಿದ ಎಲ್ಲಾ ಅಂತರಂಗದ ವಸ್ತುಗಳನ್ನು ತಂದು ಬಹಿರಂಗದ ಸಾಕಾರ ವಸ್ತುಗಳಲ್ಲಿ ಸಮ್ಮಿಲನ ಮಾಡಿ ಆರಾಧನೆ ಮಾಡಿದಾಗ ಅಂತರದ ಬಹಿರಂಗದ ಪ್ರಾಣಲಿಂಗ ಮತ್ತು ಇಷ್ಟಲಿಂಗವೆರಡಕ್ಕೂ ನೆಲೆಸಿರುವ ಶಿವನ ಅನುಗ್ರಹವಾಗ್ತಾ ಇದೆ ಅಂತ ನಮ್ಮ ಉರಿಲಿಂಗ ಪೆದ್ದಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಇಷ್ಟಲಿಂಗದ ಪೂಜೆ ಮೂಲಕ ನಾನು ಪ್ರಾಣಲಿಂಗ ಪೂಜೆಯನ್ನು ಮಾಡಬೇಕಾದ್ರೆ ನಾನು ಆಂತರ್ಯಕ್ಕೆ ಇಳಿಯಬೇಕು ಅಂದಾಗ ಅದಕ್ಕೆ ನಮ್ಮ ನೆರವಿಗೆ ಬರೋದು ಪಂಚಾಕ್ಷರಿ ಮಂತ್ರ. ಅಲ್ಲಿ ನಾನು ಆ ಪ್ರಾಣಲಿಂಗಕ್ಕೆ ಹೂವನ್ನು ಏರಿಸಬೇಕಾಗಿದೆ, ಅದು ನನ್ನ ಮನಸ್ಸು. ಗಂಧವನ್ನ ಅರ್ಪಿಸಬೇಕಾಗಿದೆ, ಅದು ನನ್ನ ಬುದ್ಧಿ. ನೈವೇದ್ಯ ಏನ್ ಬೇಡ್ತಾ ಇದ್ದಾನೆ ಪ್ರಾಣಲಿಂಗ? ಚಿತ್ತ. ಏನು?
ಆ ಆರೋಗಣೆ ಏನ್ ಮಾಡ್ಬೇಕು? ಅಹಂಕಾರ ಬಳಿದ ನಿರಹಂಕಾರದ ಆರೋಗಣೆ ಬೇಡ್ತಾ ಇದ್ದಾನೆ. ಅಲ್ಲೊಂದು ಶಿವ ಪರಿಣಾಮ ಆಗ್ತಾ ಇದೆ. ಅದೇ ವೀಳ್ಯವನ್ನಿತ್ತು ಸ್ನೇಹದಿಂದ ವಂದನೆಯ ಮಾಡಿ ಆ ಪ್ರಾಣಲಿಂಗಕ್ಕೆ ಬಹಿರಂಗದ ಪೂಜೆ ಪರಿಯ ಹಾಗೇನೆ ಅಂದ್ರೆ ಇಷ್ಟಲಿಂಗ ಏನ್ ಮಾಡ್ಕೊಳ್ತೀವಿ ಅದೇ ರೀತಿ, ಆದ್ರೆ ಇಲ್ಲಿ ವಸ್ತುಗಳು ಬೇರೆ, ಅಂತರ್ಲಿರುವ ವಸ್ತುಗಳು. ಅಂತರಂಗದ ಪೂಜೆ ಬಹಿರಂಗದ ಪೂಜೆ ಎರಡೂ ಮಾಡ್ತಾ ಇದ್ದೀವಿ. ಒಂದು ಇಷ್ಟಲಿಂಗಕ್ಕೆ, ಒಂದು ಪ್ರಾಣಲಿಂಗಕ್ಕೆ. ಬಹಿರಂಗದ ಪೂಜೆಯ ಪ್ರಾಣಲಿಂಗಕ್ಕೆ ಅಂತರಂಗದ ವಸ್ತುಗಳನ್ನೆಲ್ಲ ತಂದು ಬಹಿರಂಗದ ವಸ್ತುವಿನಲ್ಲಿ ಕೂಡಿ ಬಹಿರುಭಯ ಲಿಂಗಾರ್ಚನೆ ಮಾಡಲು ಅಂತರಂಗ ಬಹಿರಂಗ ಭರಿತನಾಗಿಪ್ಪನ ಶಿವನು ಅಂದ್ರೆ ಇಷ್ಟಲಿಂಗದಲ್ಲಿಯೂ ಪ್ರಾಣಲಿಂಗದಲ್ಲಿಯೂ ಪರವಸ್ತು ನೆಲೆಸ್ತಾ ಇದ್ದಾನೆ ಅಂತ ಉರಿಲಿಂಗ ಪೆದ್ದಿಗಳು ಹೇಳ್ತಾ ಇದ್ದಾರೆ. ಈ ಒಂದು ಪ್ರಾಣಲಿಂಗದ ಅರ್ಚನೆ ಇನ್ನೂ ಸ್ವಲ್ಪ ಮುಂದುವರಿತಾ ಇದೆ. ಅದಕ್ಕೆ ಇನ್ನೊಂದು 2 ಅಥವಾ 3 ವಚನಗಳಿವೆ. ಅದನ್ನ ಮುಂದಿನ ಸೋಮವಾರ ನೋಡೋಣ. ಅಲ್ಲಿಯವರೆಗೆ ನಾನು ವಿರಮಿಸುತ್ತೇನೆ, ಏಕೆಂದ್ರೆ ಸಮಯವಾಗಿದೆ. ಈ ಪ್ರಾಣಲಿಂಗಿ ಸ್ಥಳ ಒಂದು ಅನುಪಮವಾದ ಸ್ಥಳ. ಇಷ್ಟಲಿಂಗದಿಂದ ನಾವು ಪ್ರಾಣಲಿಂಗಕ್ಕೆ ನಾವು ಈಗ ಹೋಗ್ತಾ ಇರೋದ್ರಿಂದ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಇನ್ನೂ ಹೇಗೆ ಮಾಡಿಕೊಳ್ಳಬೇಕು ಆ ಪೂಜೆಯನ್ನಂತ ಮುಂದಿನ ಒಂದು ಸೋಮವಾರ ವಚನಗಳ ಮೂಲಕ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಯಾಖ್ಯಾನವನ್ನ ನಿಲ್ಲಿಸ್ತಾ ಇದ್ದೀನಿ. ತಮಗೇನಾದ್ರೂ ಸಲಹೆ, ಸೂಚನೆ, ಸಂದೇಹ ಇದ್ರೆ ಮಾತಾಡೋಣ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಸ್ವಾನುಭಾವದ ನೆಲೆಯಲ್ಲಿರುವ ಎಲ್ಲಾ ಶರಣೆಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನನ್ನ ವ್ಯಾಖ್ಯಾನಕ್ಕೆ ವಿರಾಮವಿಯುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಸರ್ವರಿಗೂ ಶರಣು ಶರಣಾರ್ಥಿ ಭಕ್ತಿಪೂರ್ವಕ. ನಿಮಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಪೂರ್ಣೆ ಮಾಡತಕ್ಕಂತ ಅನುಭವದ್ಮೇಲೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಹೆಚ್ಚಿನ ಬೆಳಕಿದ್ರೆ ತಾವು 2 ನಿಮಿಷ ಹಚ್ಕೊಬಹುದು. ಇನ್ನು ಪ್ರಶ್ನೆ ಇಲ್ಲ ಅಂದ್ರೆ ಸಂಪನ್ನ ಮಾಡಲಪ್ಪ. ಯಾರಿಗಾದ್ರೂ 24 ಸ್ಥಳಗಳಿರುವ ಸಕ್ಕಿಲ ಇರುವ ವಚನ ಸಿಗ್ತಾ? ಇದು ಪ್ರಾಣಲಿಂಗಿ ಸ್ಥಳದ್ದು ಗುರುಸಿದ್ಧ ದೇವರ ವಚನ 750ನೇ ವಚನ. 750ನೇ ವಚನ ಸಿಕ್ತ್ ನೋಡಿ ಅಕ್ಕ. ಇಲ್ಲಿ ಎಲ್ಲ ಆ 24 ಸಕ್ಕಿಲೆಗಳು, ಪುಟ ಸಂಖ್ಯೆ 473, 76, 750 ವಚನದ ಸಂಖ್ಯೆ. 750 ವಚನದ ಸಂಖ್ಯೆ. ಗುರುಸಿದ್ಧ ದೇವರ ವಚನದಲ್ಲಿ 24 ಸಕ್ಕಿಲಗಳಿವೆ. ಈ ಶರಣರು ಹೇಳಿದ ಒಂದು ವೇದಗಳ ಪರಿಕಲ್ಪನೆ ಬೇರೆ ಇದೆ. ಅದು ನಾನು ಇವತ್ತು ಅಧ್ಯಯನ ಮಾಡಿದೆ. ನಮ್ಮ ಫಗು ಹಳಕಟ್ಟಿಯವರು, ವಚನ ಪಿತಾಮಹ ಫಗು ಹಳಕಟ್ಟಿಯವರ ರಾಧಾ ನಿರಂಜನ್ ಅವರು ಕೆಲವೊಂದು ಪುಸ್ತಕಗಳನ್ನ ರೆಫರೆನ್ಸ್ ಆಗಿ ಕಳಿಸಿದ್ರು. ಅದನ್ನ ನಾನು ಓದಿ, ಶರಣರ ಪರಿಕಲ್ಪನೆಯೇ ಬೇರೆ ಇದೆ ವೇದಗಳ ಬಗ್ಗೆ. ಈಗ ಸಮಯವಾಗಿರೋದ್ರಿಂದ ಅದರ ಬಗ್ಗೆ ಚರ್ಚೆ ಬೇಡ. ನಮ್ಮ ವೇದಗಳೇ ಬೇರೆ. ಹಾಗೇನೆ ಅವರು ಪ್ರಸ್ತುತ ಮಾಡುತ್ತಿರುವ ಈಗೆಲ್ಲ ಏನ್ ಮಾತಾಡ್ತಾರಲ್ಲ ವೇದಗಳ ಬಗ್ಗೆ, ವೇದಗಳಿಗೆ ಹೊರೆ ಹಕ್ಕಿವೆ, ಅವೆಲ್ಲ ನಮ್ಮ ವಚನಗಳಲ್ಲಿ ಬರ್ತಾ ಇದೆ. ಆ ವೇದಗಳೇ ಬೇರೆ ಆಗಿವೆ. ಈ ನಮ್ಮ ಈ ಒಂದು ಸಕಿಲಗಳಲ್ಲಿ ಬರುವ ವೇದಗಳೇ ಬೇರೆಯಾಗಿದೆ. 9 ವೇದಗಳು, ಎಲ್ಲಿಂದ ಆಧಾರ ಚಕ್ರದಿಂದ ಹಿಡಿದು ಪಶ್ಚಿಮ ಚಕ್ರದವರೆಗೆ ಬೇರೆ 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 ವೇದಗಳು ಬರ್ತಾ ಇವೆ. ಆ ವೇದಗಳನ್ನ ಫಗು ಹಳಕಟ್ಟಿಯವರು ತುಂಬಾ ಸುಂದರವಾಗಿ ಅದನ್ನ ವರ್ಣಿಸಿದ್ದಾರೆ. ಚಿಕ್ಕ ಪುಟ್ಟ ಒಂದು 3-4 ಸಾಲಿನಲ್ಲಿ ಅವರು ವರ್ಣಿಸ್ತಾ ಇದ್ದಾರೆ. ಆ ಶರಣರು ಕಂಡ ವೇದಗಳು ಯಾವುವು ಇರಬಹುದು ಅನ್ನೋದ್ರ ಬಗ್ಗೆ ಒಮ್ಮೆ ಯಾವಾಗಲಾದ್ರೂ ಸಮಯ ಸಿಕ್ಕಾಗ ನೋಡೋಣ. ಇಲ್ಲಿಗೆ ತಮಗೆಲ್ಲ ಏನು ಪ್ರಶ್ನೆಗಳಿಲ್ಲದ್ರೆ ಇಲ್ಲಿಗೆ ಮಂಗಲವನ್ನು ಮಾಡೋಣ. ರೇಣುಕನ್ನ ಮುಗಿಸೋಣ. ಆಯ್ತು. ಇಲ್ಲಿವರೆಗೂ ಪ್ರಾಣಲಿಂಗ ಸ್ಥಳ ಮತ್ತು ಪ್ರಾಣಲಿಂಗಾರ್ಚನಾ ಸ್ಥಳದ ಬಗ್ಗೆ ಅನುಭವ ಮಾಡ್ತಕ್ಕಂಥ ದಯಾನುಲ್ಯ ಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭಾವನೆಲ್ಲ ಸದ್ಭಾವಷ್ಟಿಗೆ ಭಾವಿಸ್ತಕ್ಕಂಥ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ಅರ್ಪಿಸ್ತಾ ನಾಳೆ ಐಕ್ಯನ ಮಹೇಶ್ವರನ ಜ್ಞಾನಿ ಸ್ಥಳದ ಬಗ್ಗೆ ನಾಳೆ ವಚನವನ್ನು ಹಾಕಲಾಗುತ್ತೆ ಗುಂಪಲ್ಲಿ. ತಾವುಗಳು ತಮ್ಮ ಅನುಭವದಲ್ಲಿ ವಚನದ ಮೇಲೆ ಅನುಭವ ಮಾಡ್ಕೊಂತ ಭಿನ್ನವಿಸ್ಕೊಂತ ಇಂದಿನ ಸದ್ಭಾವಷ್ಟಿಗೆ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮೆಯ ಧರ್ಮ. ಶರಣಸತಿ ಲಿಂಗಪತಿ ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜಯ ಬಸವ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.